ಎಲ್ಲರನ್ನೂ ಸಮಾನರನ್ನಾಗಿ ಕಾಣಬೇಕು. ಮಹಾಪೌರ ಜ್ಯೋತಿ ಪಾಟೀಲ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಮಾಜದಲ್ಲಿ ವಿವಿಧ ಸಮುದಾಯಗಳ ಜನರು ಇರುವುದರಿಂದ ಯಾವುದೇ ರೀತಿಯ ಧರ್ಮ, ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲರೂ ಸಮಾನರಾಗಿ ಸಾಮರಸ್ಯದಿಂದ ಬಾಳಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರಾದ ಜ್ಯೋತಿ ವಿನಯ್ ಪಾಟೀಲ್ ರವರು ಹೇಳಿದರು. ಅವರು ನಗರದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಹಡಪದ ಸಮಾಜವು ಸಣ್ಣ ಸಮುದಾಯವಾಗಿದ್ದರೂ ದೊಡ್ಡ ಸಂಘಟನೆಯಾಗಿ ಸಮಾಜದಲ್ಲಿ ಬೆಳೆದಿರುವುದು ಒಂದು ಸಂತಸದ ಸಂಗತಿಯಾಗಿದೆ. ಶರಣರ ಪರಂಪರೆಯ ಅಗ್ರಗಣ್ಯ ಶರಣರಾದ ಹಡಪದ ಅಪ್ಪಣ್ಣನವರು ಕಾಯಕ ಯೋಗಿಯಾಗಿ ಅನೇಕ ಅನುಭವದ ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳ ಸಾರದ ಹಿನ್ನೆಲೆಯಲ್ಲಿ ಯಾವುದೇ ಸಮಾಜವಿರಲಿ, ಧರ್ಮವಿರಲಿ, ಜಾತಿ ಇರಲಿ, ಎಲ್ಲರನ್ನ ಸಮಾನರಂತೆ ಕಾಣಬೇಕು ಎಂದು ಬಸವಣ್ಣನವರ ಕಾಲಮಾನದ ಇಂದ ಶಿವಶರಣ ಶ್ರೀ ಹಡಪದಪ್ಪನರವರು ಇತರರು ಕೂಡ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿರವರು ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ನೆನಪಾಗುತ್ತಿದ್ರು. ಅಂದರೆ ನಮಗೆ ಎಲ್ಲ ವಚನಕಾರರು ಕೂಡ ನೆನಪಾಗುತ್ತಾರೆ. ಯಾವುದೇ ಜಾತಿ, ಧರ್ಮ, ಮತ, ಪಂಥ ಎನ್ನದೆ ಸರ್ವಧರ್ಮ ಸರ್ವಪಾಲು ಎಂದು ಶರಣರೆಲ್ಲ ಜೀವನವನ್ನ ನಡೆಸಿದವರು. ನಮ್ಮ ಮಹಾನ ದಾರ್ಶನಿಕರು ಅವರು ಹೇಳುವ ವಚನಗಳು ನಮ್ಮ ಜೀವನಕ್ಕೆ ದೇಹವಾಕ್ಯಗಳಾಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮಾತನಾಡಿ, ಶರಣರಿಗೆ ಜಾತಿ, ಶ್ರೀಮಂತಿಕೆ, ಬಡತನ ಮುಖ್ಯವಾಗುವುದಿಲ್ಲ. ಮನುಷ್ಯ ಜಾತಿ ಒಂದೇ ಎಂದು ಬದುಕುತ್ತಾರೆ. ಸಮಾಜದ ಸಮಾನತೆ ಹಾಗೂ ಸಹೋದರತ್ವ ಬಾಳನ್ನ ಜೀವಿಸಿದ ಮಹಾನ ವ್ಯಕ್ತಿಗಳು ಶಿವಶರಣರಾಗಿದ್ದಾರೆ ಎಂದು ತಿಳಿಸಿದರು. ಅಪ್ಪಣ್ಣನವರ ಸಂದೇಶಗಳನ್ನ ಬಸವಣ್ಣನವರು ಚಾಚು ತಪ್ಪದೆ ಪಾಲಿಸುತ್ತಿದ್ದರು. 100 ವರ್ಷಗಳ ಕಳೆದರೂ ಹಡಪದ ಅಪ್ಪಣ್ಣರವರನ್ನ ಇಂದಿಗೂ ಸ್ಮರಿಸುವುದು ಅವರ ವ್ಯಕ್ತಿತ್ವವಾಗಿದೆ ಎಂದು ಪೂಜ್ಯರು ಹೇಳಿದರು. ಸಂಗಮೇಶ್ ಹಡಪದರವರು ಶಿವಶರಣ ಹಡಪದ ಅಪ್ಪಣ್ಣರವರ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು. ಹಡಪದಪ್ಪನ ಸಮಾಜದ ಮುಖಂಡರಾದ ಈರಣ್ಣ ಚಿಕ್ಕಬೇಳಿಕಟ್ಟಿ, ನಿಂಗರಾಜ್ ಹಡಪದ್, ಮಾರುತಿ ಹಡಪದ್, ಈರಣ್ಣ ಹಡಪದ್, ಫಕೀರಪ್ಪ ಮೂಲಿಮನಿ, ಶಿವಕುಮಾರ್ ಅನ್ನಿಗೇರಿ, ನಾಗರಾಜ್ ಅಂಗಡಿ, ಮಲ್ಲಪ್ಪ ಹಡಪದ್, ಪತ್ರೇಶ್ ಹಡಪದ್, ಫಕೀರಪ್ಪ ಹಡಪದ್ ಹಾಗೂ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವ ಜಿಲ್ಲೆಯ ರಾಜೇಶ್ವರಿ ಮಂಜುನಾಥ್ ಹಡಪದ್ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕಿರಿರವರು ಎಲ್ಲರನ್ನ ಸ್ವಾಗತಿಸಿದರು. ರವಿ ಕುಲಕರ್ಣಿರವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರು ಇನ್ನಿತರರು ಭಾಗವಹಿಸಿದ್ದರು. ಕಾಯದೊಳು ಗುರುಲಿಂಗ ಜಂಗಮಗಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟು ಬಾಯ ಸ್ಥಳಕ್ಕೆ ಪುರುವಾಗಿ ದಾಯದೋರಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. 15ನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ
ಮಹಾತ್ಮರ ಹುಟ್ಟಿನ ಬಗ್ಗೆ ಒಂದು ಪದ್ಯವನ್ನು ಬರೀತಾನೆ. ಇಳೆಯ ಶಿವಭಕ್ತಿ ಅಂತಿಯೋಲ್ ಮನಗಂಡು ಚಿಪ್ಪಿನೋಳ್ ಮುತ್ತು ಕಾಸರದೋಳ್ ಪಂಕಜಂ ಮಲಯಾದ್ರಿ ಮಲಯಜಂ ಕೇತಕಿ ಕುಸುಮದಿಂ ಪುಟ್ಟುವಂತಿರೆ ಪುಟ್ಟಿದಂ ಅಮಮ ಕಾರಣಿಕ ಶಿಶು ಜನೈಷ್ಯತೆ ಅನ್ನೋ ಹಾಗೆ ಮಹಾತ್ಮರು ಹಾಗೆ ಹುಟ್ಟುವಾಗಿಲ್ಲಂತೆ ಕಾರಣಿಕ ಶಿಶುಗಳಾಗಿ ಈ ಭೂಮಿಗೆ ಈ ಮರ್ತ್ಯಲೋಕಕ್ಕೆ ಅವತಾರವನ್ನು ಮಾಡ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ಬಸವಣ್ಣನವರೇ ಸಾಕ್ಷಿ. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿರುವಂಥ ಶರಣ ಹಡಪದ ಅಪ್ಪಣ್ಣವರೇ ನಮಗೆ ಜ್ವಲಂತ ಸಾಕ್ಷಿ. ನಮಗೆ ಜಾತಿ ಮುಖ್ಯ ಅಲ್ಲ, ಕುಲ ಮುಖ್ಯ ಅಲ್ಲ, ಬಡತನ ಶ್ರೀಮಂತಿಕೆ ಮುಖ್ಯ ಅಲ್ಲ. ಆದರೆ ಅವರ ಅದ್ಭುತವಾಗಿ ಕಾರಣಿಕ ಪುರುಷರಾಗಿ ಹುಟ್ಟುವವರಿಗೆ ಯಾವುದು ಬೇಕಾಗಿಲ್ಲ ಅಂತ ಹೇಳಿ ಹರಿಹರ ಹಡಪದ ಅಪ್ಪಣ್ಣನವರನ್ನು ಕುರಿತು ಹೇಳ್ತಾನ. ಅಮಮ ಕಾರಣಿಕ ಶಿಶು. ಹಡಪದ ಅಪ್ಪಣ್ಣನವರು ಕಾರಣಿಕ ಶಿಶುವಾಗಿ ಜನಿಸಿ ಇವತ್ತ ಕಲ್ಯಾಣದಲ್ಲಿ ನಿಂತು ತಮ್ಮ ವೃತ್ತಿಯನ್ನು ತಮ್ಮ ಕಾಯಕವನ್ನು ಹಡಪದ ಕಾಯಕವನ್ನು ಮಾಡಿಕೊಂಡು ಚಾಲುಕ್ಯದ ಪ್ರಧಾನಮಂತ್ರಿಯಾಗಿರುವಂಥ ಮಹಾತ್ಮ ಬಸವೇಶ್ವರರ ಆಪ್ತ ಕಾರ್ಯದರ್ಶಿಯಾಗಿ ಅತ್ಯದ್ಭುತವಾಗಿ ಅವರು ಆ ಕಾಲದಲ್ಲಿ ಬಾಳಿದರು. ಅಷ್ಟೇ ಅಲ್ಲ, ಏನೇ ಇದ್ದರೂ ಬಸವಣ್ಣನವರು ಅಪ್ಪಣ್ಣನವರನ್ನು ಕೇಳಿ ಮುಂದುವರಿತಾ ಇದ್ರು, ಲಿಂಗಮ್ಮನವರನ್ನು ಕೇಳಿ ಮುಂದುವರಿತಾ ಇದ್ರು. ಅಷ್ಟೊಂದು ಬುದ್ಧಿ ಮುಗ್ಧತೆ ಹಡಪದ ಅಪ್ಪಣ್ಣನವರ ಹತ್ರ ಇತ್ತು. ಜೊತೆಗೆ ಆತ ಸದುವಿನಯದ ಸಾಕಾರ ಮೂರ್ತಿಯಾಗಿದ್ದ. ಹೀಗಾಗಿ ಬಸವಣ್ಣನವರು ಇವತ್ತು ಹಡಪದ ಅಪ್ಪಣ್ಣನವರನ್ನು ಬಹಳ ಪ್ರೀತಿಸಿದರು, ಬಹಳ ಗೌರವಿಸಿದರು. ಸದಾ ತಮ್ಮ ಸಂಗಾತಿಯಾಗಿ ಇಟ್ಟುಕೊಂಡು ಇವತ್ತು ಅವರ ಮುಖೇನ ಇವತ್ತು ಚಾಲುಕ್ಯ ರಾಜ್ಯದ ಎಲ್ಲ ಕಾರ್ಯಕಲಾಪಗಳನ್ನು ಮಾಡಿರುವಂಥ ಪುಣ್ಯಾತ್ಮರು ಬಸವಣ್ಣನವರು. ಅಂಥ ಮಹಾತ್ಮ ಹಡಪದ ಅಪ್ಪಣ್ಣನವರ ಜಯಂತಿ ಇವತ್ತು ಕೇವಲ ನಾವು ಅವರದೊಂದು ಫೋಟೋಕ್ಕೆ ಮಾಲೆ ಹಾಕಿ ಅವರು ಗುಣಗಾನ ಮಾಡಿದರೆ ಜಯಂತಿ ಆಗೋದಿಲ್ಲ. ಅದರ ನಿಜವಾದ ಜಯಂತಿ ಆಚರಣೆ ಅಂದರೆ ಅವರ ವಚನಗಳನ್ನು ಓದಬೇಕು, ವಚನಗಳಂತೆ ನಾವು ಆದರ್ಶವಾದ ಪಥದಲ್ಲಿ ಬದುಕಬೇಕು. ಅಂದರೆ ಆ ಬದುಕಿಗೆ ಬೆಲೆ, ಜೊತೆಗೆ ಜಯಂತಿ ಸಮಾರಂಭ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಶತಕತ್ರಯದಲ್ಲಿ ಮಗ್ಗಿ ಮಾಯಿದೇವ ಅಂತ ಬಹಳ ಅದ್ಭುತವಾಗಿ ಒಂದು ಮಾತು ಹೇಳ್ತಾನೆ. ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅನ್ನೋ ಮಾತನ್ನು. ಮಹಾತ್ಮರನ್ನು ಸ್ಮರಿಸೋದೇನದೆ ಅದು ಹುಟ್ಟು ಸಾವನ್ನುವ ಬಂಧನದಿಂದ ಈ ಆತ್ಮ ಮುಕ್ತಿ ಆಗ್ತದೆ ಮಹಾತ್ಮರ ಸ್ಮರಣೆಯಿಂದ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಮಗ್ಗಿಮಾಯಿದೇವ ಹೇಳ್ತಾನೆ. ಆಗ ಇವತ್ತು ಸಮಾಜದವರೆಲ್ಲರೂ ಸೇರಿಕೊಂಡು ಇವತ್ತು ಅಪ್ಪಣ್ಣ ಯೋಗಿ ಸುಮಾರು 900 ವರ್ಷಗಳಾದವು. 900 ವರ್ಷಗಳಾಗಿ ಹೋದರೂ ಕೂಡ ಇವತ್ತು ನಮಗೆ ಕಣ್ಣೆದುರಿಗೆ ಮಹಾತ್ಮ ಅಪ್ಪಣ್ಣನಾಗಿ ಯಾಕೆ ಉಳ್ಕೊಂಡ ಅಂತಂದ್ರೆ ಆದರ್ಶ ನಡೆಯನ್ನು ನಡೆದ, ಆದರ್ಶ ನುಡಿಯನ್ನು ನುಡಿದ, ಜೊತೆಗೆ ಅದ್ಭುತವಾಗಿ ಧರ್ಮ ದಂಪತಿಗಳು ವಚನಗಳನ್ನು ಬರೆದು ಇವತ್ತು ಅನುಭವ ಮಂಟಪದಲ್ಲಿ ಪಾಲ್ಗೊಳ್ತಾ ಇದ್ದರು ಅಂತ ಅನ್ನೋದನ್ನು ನಾವು ಬೇರೆ ಹೇಳಬೇಕಾಗಿಲ್ಲ. ಹೀಗಾಗಿ ಅವರು ಇಡೀ
ನಮ್ಮ ವಚನ ಸಾಹಿತ್ಯದಲ್ಲಿ ಅರ್ಥಾತ್ ಶರಣ ಸಾಹಿತ್ಯದಲ್ಲಿ ಇವತ್ತು ಉಳ್ಕೊಂಡಿರುವಂತಹ ವ್ಯಕ್ತಿಗಳು ಅಪ್ಪಣ್ಣವರು, ಲಿಂಗಮ್ಮನವರು. ಅಂಥವರ ನೆನಪು, ಅಂಥವರ ಸ್ಮರಣೆ ಭಾಳ ಅತ್ಯದ್ಭುತವಾಗಿರುವಂತಹದ್ದು. ಇವತ್ತು ಸಮಾಜದವರು ಸೇರಿ ಮಾಡ್ತಾ ಇರೋದು ನಮಗೂ ಕೂಡ ಭಾಳ ಸಂತೋಷ, ಭಾಳಷ್ಟು ಅಭಿಮಾನ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ, ಅವರ ಜಯಂತಿಯ ಕಾರ್ಯಕ್ರಮಗಳು ಎಲ್ಲವೂ ಸುಂದರವಾಗಿ ನಡೀಲಿ, ನೆರವೇರಲಿ ಅಂತ ಹಾರೈಸಿ ಮತ್ತೊಂದು ಸರಿ ಎಲ್ಲರಿಗೂ ಶುಭ ಕೋರಿ. ಇವತ್ತಿನ ದಿವಸ ಎಂಥ ಕೋಇನ್ಸಿಡೆನ್ಸ್ ನೋಡ್ರಿ, ಇವತ್ತು ಗುರು ಪೂರ್ಣಿಮೆ ಒಂದು, ಆ ನಂತರ ಹಡಪದ ಅಪ್ಪಣ್ಣನವರ ಜಯಂತಿ. ಈ ನಮ್ಮ ವಚನ ಸಾಹಿತ್ಯದಲ್ಲಿ ಬರುವಂತಹ ಎಲ್ಲ ಮಹನೀಯರು ಒಂದಲ್ಲ ಒಂದು ಒಳ್ಳೆಯ ದಿವಸನೇ ಹುಟ್ಟಿರ್ತಾರೆ. ಭಾಳ ಪವಿತ್ರವಾದ ದಿವಸದಲ್ಲಿ ಅವರು ಜನನಾಗಿರ್ತಾರೆ. ಅಂದರೆ ಅವ್ರು ಹುಟ್ಟಿದ್ಲೇ ಒಂದೇನೋ ಜಗತ್ತಿಗೆ ಬೆಳಕನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಒಂದು ಭಾವನೆ ಬರ್ತದೆ. ನಾವು ಈಗಲೇ 15 ದಿವಸದ ಹಿಂದೆ ಫಗ್ಗು ಹಳಕಟ್ಟಿಯವರ ದಿನಾಚರಣೆ ಮಾಡಿದ್ವಿ. ಫಗ್ಗು ಹಳಕಟ್ಟಿಯವರಿಗೆ ಮತ್ತೆ 12ನೇ ಶತಮಾನ ಮತ್ತು ಬಸವಣ್ಣನವರು, ಹಡಪದ ಅಪ್ಪಣ್ಣನವರು ಎಲ್ಲ ವಚನಕಾರರಿಗೆ ಬಹಳ ಅವಿನಾಭಾವ ಸಂಬಂಧ. 12ನೇ ಶತಮಾನ ನಮಗೆ ನೆನಪಾಯಿತು ಅಂತಂದರೆ ಎಲ್ಲ ವಚನಕಾರರು ಬರ್ತಾರೆ. ಅಲ್ಲಿ ಜಾತಿ, ಮತ, ಧರ್ಮ, ಶ್ರೇಣೀಕೃತ ವ್ಯವಸ್ಥೆಯನ್ನೆಲ್ಲ ಧಿಕ್ಕರಿಸಿ ಸರ್ವಸಾಮಾನ್ಯರು ಸಹ ಒಂದು ಸಮಪಾಲು ಸಮಬಾಳ್ವೆಯ ಜೀವನದ ಒಂದು ಧ್ಯೇಯವನ್ನು ಉಚ್ಚರಿಸಿ ಅನುಭವ ಮಂಟಪ ಕಟ್ಟಿದಂಥ ಮಹಾನ್ ದಾರ್ಶನಿಕರು 12ನೇ ಶತಮಾನದಲ್ಲಿ ನಮಗೆ ಕಾಣ್ತಾರೆ. ನಾವು ಮಡಿವಾಳ ಮಾಚಿದೇವಯ್ಯ, ಡೋಳರ ಕಕ್ಕಯ್ಯ ಎಲ್ಲ ಜಾತಿಯ ವಚನಕಾರರನ್ನ ಈ ಒಂದು 12ನೇ ಶತಮಾನದಲ್ಲಿ ಕಾಣ್ತೀವಿ. ಅಲ್ಲಮ ಪ್ರಭು ಮತ್ತು ಬಸವಣ್ಣನವರ ನೇತೃತ್ವದಲ್ಲಿ ಇವರು ಒಂದೊಂದು ವಚನ ಹೇಳ್ತಾರೆ. ಆ ವಚನದಲ್ಲಿ ಸಾರ ನಮ್ಮ ಜೀವನಕ್ಕೆ ಧ್ಯೇಯವಾಕ್ಯ ಅಂತ ನಾವು ಹೇಳಬಹುದು. ಅವರ ಜೀವನದ ಅನುಭವ, ಭಕ್ತಿ. ಇಲ್ಲೊಂದು ನಾನು ಈ ಹಡಪದ ಅಪ್ಪಣ್ಣನವರ ಬಗ್ಗೆ ನೋಡ್ತಾ ಇದ್ರೆ, ಈ ಅಷ್ಟು ವಚನ ಸಾಹಿತ್ಯದಲ್ಲಿ ಬರುವಂತಹ ಭಕ್ತರನ್ಬೋದು, ಅನುಭವ ಮಂಟಪದ ಸದಸ್ಯರನ್ಬಹುದು, ದಾರ್ಶನಿಕರನ್ಬಹುದು, ಅವರೆಲ್ಲ ಹೆಚ್ಚು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತಾರೆ. ಬಸವ ಕಲ್ಯಾಣ, ಬಸವನ ಬಾಗೇವಾಡಿ, ಬಿಜಾಪುರ ಈ ಭಾಗದಲ್ಲಿ ಇರ್ತಾರೆ. ಯಾಕಂದರೆ ವೆರಿ ಆಬ್ವಿಯಸ್, ನಾವೊಂದು ಒಳ್ಳೆಯ ಶೈಕ್ಷಣಿಕ ಸಂಸ್ಥೆ ಇತ್ತು ಅಂದರೆ ಆ ಶೈಕ್ಷಣಿಕ ಸಂಸ್ಥೆ ತನ್ನ ಸುತ್ತಮುತ್ತಲ ಜನರಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತೆ. ಅದೇ ರೀತಿಯಾಗಿ ಎಲ್ಲ ಜೀವನದ ಸಾರವನ್ನು ಈ ಪಂಡಿತರು, ಯಾಕಂದರೆ ವಿದ್ಯೆ ಅವಾಗ ಎಲ್ಲರಿಗೂ ಇರಲಿಲ್ಲ, ಕೆಲವು ಜನರಿಗೆ ಮಾತ್ರ ಸೀಮಿತವಾಗಿರುವಂಥ ಸಮಯದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂಥ ಈ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಬರ್ತಾರೆ. ಇವರೆಲ್ಲರೂ ಬಂದು ತಮ್ಮ ಒಂದು ವಿಚಾರವನ್ನು ವಚನ ಮುಖಾಂತರ ನಮಗೆ ಹೇಳ್ಕೊಡ್ತಾರೆ. ವಚನ ಯಾವಾಗ ಬಂತು? ಸಂಸ್ಕೃತ ಯಾರಿಗೂ ತಿಳಿತಿರಲಿಲ್ಲ, ಓದಲಿಕ್ಕೆ ಅವರಿಗೆ ಒಂದು ಅವಕಾಶ ಇರಲಿಲ್ಲ. ಅಂಥ ಸಮಯದಲ್ಲಿ ವಚನ ಅಂದರೆ ಸರ್ವರಿಗೂ ತಿಳಿಯುವಂಥ ಭಾಷೆ, ಸರಳ ಭಾಷೆ, ಕನ್ನಡದಲ್ಲಿಯೇ ಬರೆದಂಥ ಒಂದು ಸಂಪದ. ಇಲ್ಲಿ ಹೇಳ್ತಾರೆ, ವಚನ ಇವರು ಅನೇಕ ಸಂದರ್ಭಗಳನ್ನು ಹೇಳ್ತಾ ಬರ್ತಾರೆ ಪ್ರತಿಯೊಂದು ವಚನಕಾರರು. ಏನಪ್ಪ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈ ವಚನಗಳಲ್ಲಿ ಏನಿಲ್ಲ, ನಮ್ಮ ಜೀವನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ವಂದನೆಗೆ ನಿಲ್ಲಬೇಡಿ, ನಿಂದನೆಗೆ ಓಡಬೇಡಿ, ಹಿಂದೆ ಮುಂದೆ ಆಡಲು ಬೇಡಿ. ಇವತ್ತು ನಾವೆಲ್ಲ ಮಾಡ್ತೀವಿ, ಹಿಂದೆ ಎಲ್ಲ ಮಾತಾಡ್ಕೊಳ್ತೀವಿ, ಅವ್ರ ಮುಂದೆ ಎಲ್ಲ ಸ್ತುತಿಸ್ತೀವಿ, ನೀವು ಭಾಳ ಒಳ್ಳೆಯವರಪ್ಪ, ಭಾಳ ಒಳ್ಳೆಯವರು ಅಂತ ಹೇಳ್ತೀವಿ. ಆದರೆ ಹಿಂದೆ ಮಾತಾಡೋದು ಇದು ಯಾವುದು ಒಳ್ಳೆಯದ ಗುಣ ಅಲ್ಲ ಅಂತ ಹೇಳಿ ಈ ಒಂದು ವಚನದ ಮುಖಾಂತರ ನಮಗೆ ತಿಳಿಪಡಿಸ್ತಾರೆ. ಇನ್ನೊಂದು ಹೇಳ್ತಾರೆ, ನೀವು ಬರೀ ಹಸಿವಿನಾಸಿಗೆ ಆಶಯದ ಕೊಂಬರು. ನಾವು ಹಸಿವಿಗೆ ಇನ್ನೊಂದು ವಚನ ಓದ್ತಾ ಇದ್ದಾಗಲೇ, ಹಸಿವಿಯಾಗಿದೆ ಅಂತ ಹೇಳಿ ಹೊಟ್ಟೆಗೆ ಕಟ್ಕೊಂಡ್ಬಿಟ್ರೆ ಹಸಿವೆ ನೀಗಲ್ಲ. ನನ್ನ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಾನು ಭಕ್ತನಾಗಲ್ಲ. ಆದರೆ ನನ್ನ ನಿಜವಾದ ಭಕ್ತಿ ನನ್ನ ಹೃದಯದಲ್ಲಿದೆ, ಅದನ್ನು ಪಾಲಿಸ್ರಿ, ಆಡಂಬರಕ್ಕೆ ಜೀವನ ಮಾಡಬೇಡ್ರಿ ಅಂತ ಹೇಳೋದು ಎಲ್ಲ ವಚನಕಾರರ ಸ್ವಾರಸ್ಯ. ಹೀಗಾಗಿ ನಾವು ಇವತ್ತಿನ ದಿನ ಹಿಂದುಳಿದವರಂತೀವಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಭಿತ್ತಿಗೆ ಯಾವುದು ದಾರಿ ಏನು ಬ್ಲಾಕೇಜ್ ಇಲ್ಲವೇ ಇಲ್ಲ. ನನ್ನ ಆಸ್ತಿ ಅಂತಸ್ತು ಎಲ್ಲರ ಕಲಿಬಹುದು, ಆದರೆ ವಿದ್ಯಾಭ್ಯಾಸವನ್ನು ಯಾರೂ ಕದೀಲಿಕ್ಕೆ ಆಗಲ್ಲ.
ಈಗಾಗಲೇ ನಮ್ಮಲ್ಲಿ ಒಳ್ಳೆಯ ಉಪನ್ಯಾಸಕರು ಇದ್ದಾರೆ. ಅವ್ರನ್ನ ಕೂತಾಗಿ ಕೇಳ್ತಾ ಇದ್ರು, ಮೇಡಮ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ, ನಮ್ಗೆ ಇಂತಿಂಥ ಸವಲತ್ತುಗಳಂತ. ಅವರಿಗೆ ನಾವು ಬಹಳಷ್ಟು ಮಾನ್ಯತೆ ಕೊಡ್ತೀವಿ. ಯಾಕಂದರೆ ಇವತ್ತಿನ ನಮ್ಮ ಧಾರವಾಡ ಜಿಲ್ಲೆ ವಿದ್ಯಾಕಾಶಿ ಅಂತ ಹೇಳಿ ಎಲ್ಲ ಮಕ್ಕಳನ್ನು ಒಂದು ಸಾಮಾನ್ಯ ಜ್ಞಾನದತ್ತ ಕರೆದೊಯ್ಯುವುದು ನಮ್ಮ ಶಿಕ್ಷಣ ಇಲಾಖೆಯ ಕರ್ತವ್ಯ. ಹಾಗೆ ದಯವಿಟ್ಟು ಎಲ್ಲ ಪಾಲಕರಲ್ಲಿದ್ದೀರಿ, ತಾವು ಸಹಕಾರ ನೀಡಲೇಬೇಕು. ಇದು ಪ್ರಸಂಗ ಬಹಳ ಅತಿ ಅವಶ್ಯವಾದಂಥ ಸಮಯ. ಯಾಕಂತಂದರೆ ನಾವು ಸ್ಕೂಲ್ ಕಲಿಬೇಕಾದ್ರೆ ನಮ್ಮ ಸಮಕಾಲೀನರಿಗೆಲ್ಲರಿಗೂ ಕನ್ನಡ ನೆಟ್ಟಿಗೆ ಓದಲಿಕ್ಕೆ ಬರ್ತಿತ್ತು, ಬರೀಲಿಕ್ಕೆ ಬರ್ತಿತ್ತು. ಮೀಡಿಯಮ್ 70% ವಿದೌಟ್ ಕಾಪಿಯಿಂದ ನಾವು ಪರೀಕ್ಷೆ ಪಾಸ್ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ನಾವು ಸಹ ಯಾವುದೋ ಒಂದು ಮಾಯಾಲೋಕಕ್ಕೆ ಹಿಂದೆ ಬೀಳ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಮಿನಿಮಮ್ ಬೇಸಿಕ್ ಲರ್ನಿಂಗ್ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ನಮ್ಮ ಮಕ್ಕಳಿಗೆ ಬೇಸಿಕ್ ಅಂದರೆ ಓದಕ್ಕೆ ಬರೋಕ್ಕೆ ಬರಬೇಕು. ಇದು ನಮ್ಮದೇ ಒಂದು ಜವಾಬ್ದಾರಿ ಆಗುತ್ತೆ, ಯಾರ್ದು ಪಾಲಕರ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇಂಥ ಮಹನೀಯರೆಲ್ಲ ಬರಬೇಕಾಯ್ತು ಅಂದರೆ ನಮ್ಮ ಜಗತ್ತಿಗೆ ಈ ತಾಯಂದಿರ ಕೊಡುಗೆ ಅಂತ ನಾನು ಹೇಳ್ತೀನಿ. ಸಾಕಷ್ಟು ತಾಯಂದಿರಲ್ಲಿದ್ದೀರಿ. ಈ ಎಲ್ಲ ದಾರ್ಶನಿಕರ ಜೀವನ ಚರಿತ್ರೆಯನ್ನು, ಜೀವನ ವಿಷಯವನ್ನು ನಮ್ಮ ಮಕ್ಕಳಿಗೆ ತಿಳಿಸೋಣ. ಪ್ರತಿ ವರ್ಷ ನಾವು ಇಲ್ಲಿ ಒಂದು 35-40 ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಪ್ರತಿ ಆಚರಣೆಯಲ್ಲಿ, ಪ್ರತಿ ಜಯಂತಿಯಲ್ಲಿ ನಮಗೆ ಸಾಮಾನ್ಯವಾಗಿ ತಿಳುವಳಿಕೆ ಕೊಡೋದು ಅಗೇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಾನು ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು, ನೆರೆಹೊರೆಯವರಿಗೆ ಹೇಗಿರಬೇಕು, ನನ್ನ ಮನಸ್ಸಿಗೆ ನಾನು ಮೋಸ ಮಾಡಲಾರ್ದಂಗೆ ಜೀವನ ಮಾಡಬೇಕು ಅನ್ನೋದನ್ನೇ ಈ ವಚನ ಸಾಹಿತ್ಯ ಹೇಳ್ಕೊಡುತ್ತೆ. ಇವತ್ತು ನನಗೆ ಆ ವಿಚಾರ ಬಂತು, ಏನಪ್ಪ ವಚನ ಸಾಹಿತ್ಯ, ಈ ಎಲ್ಲ ಮಹನೀಯರು ಏನು ಹೇಳ್ಕೊಟ್ರು ಅಂತಂದರೆ, ಇವತ್ತಿನ ದಿವಸ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕೋರ್ಸಸ್ ಬರ್ತಾವೆ, ಬ್ರ್ಯಾಂಡೆಡ್ ಕೋರ್ಸಸ್. ಅವೆಲ್ಲ ಹಿಂದೆ ನಮ್ಮ 12ನೇ ಶತಮಾನದಲ್ಲೇ ನಮ್ಮ ಶರಣರು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳಿ. ಯಾವಾಗ 12ನೇ ಶತಮಾನ, ಶರಣರಂದ್ರೆ ಈ ಶತಮಾನಗಳ ಜೊತೆಗೆ ಸಹಸ್ರಮಾನಗಳ ಜೊತೆಗೆ ಸಾವಿರ ವರ್ಷಕ್ಕೆ ಒಂದು ಸಹಸ್ರಮಾನಗಳ ಜೊತೆಗೆ ಬೆಳೀತಾ ಇದ್ದಾರೆ. ಜಗತ್ತಿನೊಳಗೆ ಒಂದು ಕ್ರಾಂತಿ ಅನ್ನುವಂಥದ್ದು, ಕ್ರಾಂತಿಗಳು ಸಾಕಷ್ಟು ಆಗ್ಯಾವು. ಜಗತ್ತಿನೊಳಗೆ ಬಹಳಷ್ಟು ಕ್ರಾಂತಿಗಳಾಗ್ಯಾವು. ಅವೆಲ್ಲವೂ ರಕ್ತಸಿಕ್ತ ಇತಿಹಾಸದೊಳಗನ ಕೊನೆಗೊಂಡವು. ಆದ್ರೆ 12ನೇ ಶತಮಾನದ ಕ್ರಾಂತಿ ಐತಲ್ಲ, ಇದು ರಕ್ತಸಿಕ್ತ ಇತಿಹಾಸ ಸ್ವಲ್ಪ ಕೊನೆಗೆ ಮೆತ್ಕೊಂಡ್ರೂ ಸಹ ಅದೇನಾಗಿತ್ತಂದ್ರೆ ಸಾಹಿತ್ಯಿಕ, ಸಾಂಸ್ಕೃತಿಕ ಜೊತೆಗೆ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಆಗಿರುವಂಥ ಒಂದು ಕ್ರಾಂತಿ. ಅಲ್ಲಿ ಒಂದು ಉದ್ದೇಶ ಇತ್ತವ್ರದ್ದು, ಸಮ ಸಂಸ್ಕೃತಿ ಮತ್ತು ಶ್ರಮ ಸಂಸ್ಕೃತಿ. ಜಗತ್ತಿನೊಳಗೆ ಬಹಳ ಕ್ರಾಂತಿಗಳೊಳಗೆ ಬರೀ ಅವ್ರೇನು ಮಾಡ್ತಾರೆ ಅಂದ್ರೆ ಜಗಳ, ಯುದ್ಧ, ಬಡದಾಟ, ಕೊನೆಗೆ ಯಾವುದೋ ಒಂದು ಒಪ್ಪಂದದೊಂದಿಗೆ ಕೊನೆ ಆಗ್ತಾಯಿತ್ತು. ಆದರೆ ಇದು ಹಂಗಲ್ಲ. ಇಲ್ಲೇನೈತೆ ಅಂತಂದ್ರೆ ಅವರ ವಿಚಾರ ಸಾಹಿತ್ಯದೊಳಗೂ ಇತ್ತು, ಧಾರ್ಮಿಕತೆಯೊಳಗೂ ಇತ್ತು, ಸಾಮಾಜಿಕ ಉದ್ಧಾರದೊಳಗೂ ಇತ್ತು. ಎಲ್ಲವುಗಳು ಮೇಳೈಸಿ ಆಗಿರುವಂಥ ಒಂದು ದೊಡ್ಡ ಕ್ರಾಂತಿ ಕಲ್ಯಾಣದ ಕ್ರಾಂತಿ. ಅದು ಅವತ್ತೇನು ಚಳವಳಿ ಪ್ರಾರಂಭ ಆಯಿತು, ಆಮೇಲೆ ಆಂದೋಲನ ಆಯಿತು, ಆಮೇಲೆ ಕ್ರಾಂತಿ ಆಯಿತು. ಅವತ್ತಿನಿಂದ ನಮ್ಮ ಈ ಭಾಗದ ಮನುಕುಲ ಉದ್ಧಾರ ಆಗಲಿಕ್ಕೆ ಪ್ರಾರಂಭ ಆಯಿತು. ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಹಕ್ಕು ಕೆಲವು ಬೆರಳೆಣಿಕೆಯಷ್ಟು ಜಾತಿಯವರಿಗೆ, ಬೆರಳೆಣಿಕೆ ಅಲ್ಲ ಇಲ್ಲ, ಕೆಲವು ಜಾತಿಯವರಿಗೆ ಮಾತ್ರ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕು ಐತಿ ಅಂತ ಸಾಧಿಸುವಂಥ ಒಂದು ಸಂದರ್ಭ ಅದು. ಅಂತಹ ಸಂದರ್ಭದೊಳಗೆ ನಮಗೆ ಕೇಳುವಂತಹ, ನಾವು ಮಾತಾಡುವಂತಹ, ನಾವೇ ಬರೀಲಿಕ್ಕೆ ಶಕ್ಯ ಆಗುವಂಥ ಒಂದು ಭಾಷೆ ಒಳಗೆ ಶಿವಶರಣರು ನಮಗೆ ಸಾಹಿತ್ಯವನ್ನು ಕಲ್ಪಿಸಿಕೊಟ್ರು. ಅದರೊಳಗೆ ಮೊದಲೇದು ಜಾತಿಯ ವಿರೋಧ ಇತ್ತು, ಸಮಾನತೆ ಇತ್ತು. ಸಮಾನತೆ ಅಂದರೆ ಬರೀ ಜಾತಿ ಮೇಲು ಕೀಳು ಅಂತಲ್ಲ, ಸ್ತ್ರೀ ಸಮಾನತೆ ಅನ್ನುವಂಥದ್ದು ಒಂದಿತ್ತು. ಮೂಢನಂಬಿಕೆಯ ಅಜ್ಞಾನಗಳೇನಿದ್ವಲ್ಲ ಅವುಗಳನ್ನು ಹೊಡೆದು ಹಾಕುವಂತಹ ಉದ್ದೇಶ ಇತ್ತು. ನಿಜವಾದ ಧಾರ್ಮಿಕ ಆಚರಣೆಗಳಂದ್ರೆ ಏನು ಅನ್ನುವಂಥದ್ದನ್ನು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಿಳಿಸುವಂತಹ ವಿಚಾರ ಅವರಿಗಿತ್ತು. ನಾವೆಲ್ಲ ಏನಾಗ್ಬಿಟ್ಟು ಅಂದ್ರೆ ನಮ್ಮ ಪೂರ್ವಿಕರು ಅವತ್ತಿನ ಕಾಲಕ್ಕೆ ಮಾನಸಿಕ ದಾಸ್ಯಕ್ಕೊಳಗಾಗಿದ್ರು. ಅವರು ದೊಡ್ಡ ಜಾತಿಯವರಪ್ಪ, ಅವ್ರನ್ನ ಕಾಲು ಬಡಿದ್ರೆ ಅವ್ರ ಬುದ್ಧಕ್ಕೆ ನಮಸ್ಕಾರ ಮಾಡಬೇಕು, ಅವ್ರನ್ನ ನೋಡಬಾರ್ದು, ನಾವು ಅವ್ರನ್ನ ನಮ್ಮ ಗಾಳಿ ಅವ್ರಿಗೆ ಸೋಕಬಾರ್ದು. ಅವ್ರು ಹೇಳಿರಲಿಲ್ಲ. ನಮ್ಮಷ್ಟಕ್ಕೆ ನಾವೇ ಏನು ಮಾಡ್ಕೊತಿದ್ವಿ ಅಂದ್ರೆ, ನಮ್ಮ ಪೂರ್ವಿಕರು ತಮ್ಮಷ್ಟಕ್ಕೆ ತಾವು ಸಂಕೋಲೆಯನ್ನು ಹಾಕೊಂಡ್ಬಿಡೋರು. ಇಲ್ಲ ಅವ್ರು ಶಾಲೆ ಕಲಿಯಾಗತ್ತಾರ, ಅಲ್ಲಿ ನಾವು ಹೋಗಬಾರ್ದು, ಅಪಚಾರ ಅದ, ದೇವ್ರು ನಮಗೆ ಶಿಕ್ಷೆ ಕೊಡ್ತಾರ ಅಂತ ಹೇಳ್ತಿದ್ರು ಅವರು.
ಈಗ ದೊಡ್ಡ ಜಾತಿಯವ್ರು ಶಾಲೆ ಕಲಿಯಾಕತ್ತಾರ, ನಾವು ಅಲ್ಲಿ ಹೋದ್ರೆ ಏನಾಗತಿ, ಅವ್ರಿಗೆ ಅಪಚಾರ ಆಕತಿ, ನಮ್ಗೆ ದೇವ್ರು ಶಿಕ್ಷೆ ಕೊಡ್ತಾನ, ನಾವು ಅಲ್ಲಿ ಹೋಗ್ಬಾರ್ದು ಅನ್ನುವಂತಹ ಅಷ್ಟು ಮಟ್ಟಿಗೆ ನಾವು ಮಾನಸಿಕ ದಾಸ್ಯಕ್ಕೆ ಒಳಗಾಗಿದ್ವಿ. ಅದನ್ನೆಲ್ಲ ಬಿಡಿಸಿ ನಮ್ಮನ್ನು ಪಶುಗಳ ಥರ ಏನು ನೋಡ್ತಿದ್ರಲ್ಲ ಆ ಒಂದು ದಾಸ್ಯದಿಂದ ಹೊರಗೆ ತೊಗೊಂಬಂದು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಆ ಬಸವಾದಿ ಶಿವಶರಣರು ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಕನಿಷ್ಠ ಮಟ್ಟಕ್ಕೆ ಒಂದು ಶಿಕ್ಷಣವನ್ನು ಪಡ್ಕೊಳಕತ್ತೀವಿ, ಸಮಾಜದ ಮುಖ್ಯವಾಗಿ ಬರಾಕತ್ತೀವಿ, ಸಮಾಜದೊಳಗೆ ನಾವು ಅದೌಟ ಅಂತಂದು ನಮ್ಮನ್ನು ನಾವು ತೋರಿಸ್ಕೊಳಕತ್ತೀವಿ. ಮಾನವ ಹಕ್ಕುಗಳನ್ನು ಕಾಪಾಡುವಂಥ ಉದ್ದೇಶ ಆ ಸಾಹಿತ್ಯಕ್ಕೆ ಇತ್ತು. ಯಾಕೆ ನಾ ಇಷ್ಟು ಪೀಠಿಕೆಯನ್ನು ಹಾಕಿದ್ದೆ ಅಂದ್ರೆ ಅದ್ರೊಳಗೆ ಏನು ಕ್ರಾಂತಿ ಮಾಡಿದ್ರಲ್ಲ ಆ ಕ್ರಾಂತಿ ಮಾಡೋದ್ರೊಳಗೆ ಒಂದೇ ಜಾತಿಯವರು ಇರಲಿಲ್ಲ. ಸಮಾಜದ ಮೂಲೆಗಳಿಂದ, ಸಮಾಜದ ಚಿಕ್ಕ ಪುಟ್ಟ ಜಾತಿಗಳಿಂದ ಬಂದಿರುವಂತಹ, ಸಮಾಜದಿಂದ ತಿರಸ್ಕರಿಸಲ್ಪಟ್ಟಂತಹ ಅಸ್ಪೃಶ್ಯರು ಅನ್ನುವಂಥ ಮುಟ್ಟಿಸ್ಕೊಳ್ಳಾರದಂತಹ ಸ್ಥಿತಿಯೊಳಗೆ ನಮ್ಮನ್ನು ಕಾಣ್ತಿದ್ರಲ್ಲ ಅಂಥ ಜನಗಳು ಬಂದರು. ಅವರು ವಚನ ಸಾಹಿತ್ಯವನ್ನು ಬರೆಯಾಕತ್ರು, ಅವರು ಸಾಹಿತ್ಯ ಬರೆಯಾಕತ್ರು, ಅವರು ತಿಳುವಳಿಕೆಯನ್ನು ಪಡ್ಕೊಂಡ್ರು, ಅರಿವನ್ನು ಪಡ್ಕೊಂಡ್ರು. ಅಂಥದ್ರೊಳಗೆ ನಮ್ಮವನು ಒಬ್ಬ, ನಮ್ಮ ಗುರುನೂ ಒಬ್ಬ. ನಾವಿವತ್ತೇನು ನಮ್ಮ ಗುರು ಅಂತ ಅಂದ್ಕೊಂಡವಲ್ಲ, ಇವತ್ತೇನು ನಮ್ಮ ಸಮಾಜ ಯಾರ ಹೆಸರ ಮೇಲೆ ಸಂಘಟನೆ ಆಗಕತ್ತೈತಲ್ಲ ಅಂತಹ ನಮ್ಮ ಗುರು ಇದ್ದ ಅವರೇ ಹಡಪದ ಅಪ್ಪಣ್ಣನವರು. 770 ಜನಗಳು ಅಮರ ಗಣಗಳು ಅಂತ ಹೇಳ್ತಾರೆ ಅವ್ರು. 770 ಜನಗಳು. ಅನುಭವ ಮಂಟಪ ಅಂತ ಒಂದಾಯ್ತು ಬಸವಣ್ಣವರಿದ್ದಾಗ. ಆ ಅನುಭವ ಮಂಟಪ ಅದರೊಳಗೆ 770 ಜನ ಅಮರ ಗಣಗಳು ಅಂತ ಗುರುತಿಸ್ತಾರ. ಅದರೊಳಗೆ ಅಗದಿ ಒಂದು ಬೆಳ್ಳಿ ಚುಕ್ಕಿ ಅನ್ನೋಂಗಿದ್ದವರು, ಬೆಳ್ಳಿ ಚುಕ್ಕಿ ಅನ್ನುವಂಗನೇ ಇದ್ದವರು ಯಾರಪ್ಪ ಅಂದ್ರೆ ಹಡಪದ ಅಪ್ಪಣ್ಣನವರು. ಅವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಅಷ್ಟೇ ಅಲ್ಲ, ಬಸವಣ್ಣವರ ಹೆಗಲಿಗೆ ಕೊಟ್ಟು ದುಡಿದವರು, ಅವರ ಜೀವದೊಳಗೆ ಜೀವ ಆಗಿರ್ತಕ್ಕಂಥವ್ರು. ಅವ್ರಿಗೆ ಬಸವಣ್ಣವ್ರಿಗೆ ಇನ್ನೊಬ್ಬರು ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅಪ್ಪಣ್ಣನವರನ್ನ ಅವರು ತಮ್ಮವರಾಗಿಸ್ಕೊಂಡಿದ್ರು. ಅಂತ ಅಪ್ಪಣ್ಣ ಜನಿಸಿದ್ದು ಬಸವಿನಹಾಳ ಅನ್ನುವಂಥ ಒಂದು ಗ್ರಾಮ. ಅವ್ರ ತಂದೆ ಚನ್ನವೀರಪ್ಪ, ತಾಯಿ ದೇವಮ್ಮ ಅನ್ನುವಂಥವ್ರ ಮಗ. ಅವ್ರಿಗೆ ಚನ್ನಮಲ್ಲೇಶ್ವರರು ಶಿಕ್ಷಣ ಕೊಟ್ಟರು ಅನ್ನುವಂಥದ್ದು ನಮ್ಮ ಪ್ರತೀತಿ. ಅದು ಅಕ್ಯುರೇಟಾಗಿ ಎಲ್ಲಿ ಸಿಕ್ಕಿಲ್ಲ. ನಾವು ಹಂಗೆ ಅನ್ಕೊಂಡೋಗಿ ಕೆಲವು ಜನ ವಿದ್ವಾಂಸರು ಹಿಂಗೈತಿ ಅಂತಂದು ರಿಸರ್ಚ್ ಮಾಡ್ಯಾರ. ಅದರ ಪ್ರಕಾರ ಇಷ್ಟು ಅವರ ಹುಟ್ಟು. ಬಾಲ್ಯದೊಳಗನ ಅವರು ಬಸವಣ್ಣವ್ರ ಜೊತೆಗೆ ಒಡನಾಡಿಯಾಗಿ ಕೂಡಲ ಸಂಗಮದೊಳಗೆ ಕಲಿತರು ಅನ್ನುವಂಥದ್ದು ಒಂದು ವಿಚಾರ. ಬೆಳೀತಾ ಅವರು ಹದಿಹರೆಯದ ವಯಸ್ಸಿಗೆ ಬಂದಾಗ ಮಲ್ಲವಿದ್ಯೆಯೊಳಗೆ, ಮಲ್ಲವಿದ್ಯೆ ಅಂದ್ರೆ ನಾವೇನು ಪೈಲ್ವಾನ್ರು ಏನು ಅದಾರಲ್ಲ, ಈಗ ಕುಸ್ತಿ ಪಟುಗಳದಾರ, ಆ ಥರ ಬೆಳೆದರು. ಮಲ್ಲಯುದ್ಧದೊಳಗೆ ಬಹಳ ಪರಿಣಿತಿಯನ್ನು ಹೊಂದಿದ್ರು. ಜೊತೆಗೆ ಅವರು ಶಿಕ್ಷಣವನ್ನು ಆ ಚನ್ನಮಲ್ಲೇಶ್ವರರ ಕಡೆಗೆ ಪಡ್ಕೋತಾ ಇದ್ರು. ಬಸವಣ್ಣವರಿಗೆ ಜಾತವೇದ ಮುನಿಗಳು ಅಂತವರು ಕಲಿಸ್ತಾ ಇದ್ರು ಅನ್ನುವಂಥದ್ದು ಇತಿಹಾಸದೊಳಗೆ ಬರ್ತಕ್ಕಂಥದ್ದು. ಹಂಗೆ ಶಿಕ್ಷಣವನ್ನು ಪಡಿತಾ ಬಸವಣ್ಣನವ್ರಿಗೆ ಹೆಗಲಾಗಿ ಅವರ ಜೊತೆಗಿನ ಇದ್ದವರು. ಮುಂದವರಿಗೆ ಮದುವೆ ಆಗುತ್ತಾ ಲಿಂಗಮ್ಮ ತಾಯಿ, ಅವಳು ದೇಗಿನಹಾಳ ಅನ್ನುವಂತಹ ಅಲ್ಲೇ ಗ್ರಾಮದವರು ಅಂತ ಹೇಳ್ತಾರೆ. ಇಷ್ಟು ಏನಪ್ಪ ಅಂದ್ರೆ ಬಸವಣ್ಣವ್ರ ಜೊತೆಗಿರುವಂಥ ನಮ್ಮ ಅಪ್ಪಣ್ಣನವರ ಜೀವನದ ಸಂಕ್ಷಿಪ್ತ ಚರಿತ್ರೆ ಅದು. ಇದನ್ನು ಎಲ್ಲಿಂದ ನಾವು ಕಾಣ್ಕೊಳ್ತೇವೆ ಅಂತಂದ್ರೆ ಕೆಲವು ಪುಸ್ತಕಗಳಲ್ಲವು ಅಪ್ಪಣ್ಣನವ್ರಿಗೆ ಬರೆದು ಅವರ ಉಲ್ಲೇಖವನ್ನು ಮಾಡಿರ್ತಕ್ಕಂತಹ ಕೆಲವು ಪುಸ್ತಕಗಳು. ಗುಬ್ಬಿ ಮಲ್ಲಣ್ಣರು ಅನ್ನುವಂಥ ಒಬ್ಬ ವ್ಯಕ್ತಿ ವೀರಶೈವಾಮೃತ ಪುರಾಣ ಅಂತ ಬರೀತಾರೆ. ಅದರೊಳಗೆ ಅಪ್ಪಣ್ಣವ್ರ ಬಗ್ಗೆ, ಅವ್ರ ಜೀವನದ ವಿಚಾರಗಳ ಬಗ್ಗೆ ಹೇಳ್ತಾರೆ. ಚೆನ್ನಪ್ಪ ಕವಿ ಅನ್ನುವಂಥವ್ರು ಶರಣ ಲೀಲಾಮೃತ ಅನ್ನೋದ್ರೊಳಗೆ ಹೇಳ್ತಾರೆ. ಸಿದ್ಧನಂದೀಶ ಅನ್ನುವಂಥ ಕವಿ ಗುರುಚಾರಿತ್ರದೊಳಗೆ ಹೇಳ್ತಾರೆ. ಹಲವಾರು ಶೂನ್ಯ ಸಂಪಾದನೆಗಳು ಅನ್ನುವಂಥ ಗ್ರಂಥಗಳದವು, ಅದರೊಳಗೆ ಅಪ್ಪಣ್ಣನವ್ರ ಬಗ್ಗೆ ಹೇಳ್ತಾರೆ. ಈಗ ತಾನೇ ಮುರುಘಾ ಮಠದ ಶ್ರೀಗಳು ಹೇಳಿದಲ್ಲ, ಹರಿಹರನ ಬಸವರಾಜ ದೇವರ ರಗಳೆಗಳೊಳಗೂ ನಮ್ಮ ಅಪ್ಪಣ್ಣನವರ ಉಲ್ಲೇಖ ಇದೆ. ಅವ್ರು ಹೆಂಗೆ ಹುಟ್ಟಿದ್ರು ಹೇಳಿದ್ರೆ ಕಾರಣಿಕ ಶಿಶು ಅಂತಂದ್ರೆ, ಕಾರಣಿಕ ಈಗ ಮೈಲಾಲಿಂಗೇಶ್ವರ ಕಾರಣಿಕ ಹೇಳ್ತಾರೆ ಅಂತಲ್ಲ, ಹಂಗೆ ಕಾರಣಿಕ ಅಂತಂದ್ರೆ ಅವ ದೇವಾಂಶ ಸಂಭೂತ ದೇವಮಾನವ ಅನ್ನುವಂಥದ್ದು. ದೇವಮಾನವನ ಥರ ಇರುವಂಥ ಒಂದು ಶಿಶು ಜನನ ಆಯ್ತಂತ ಸಣ್ಣ ಪುಟ್ಟ ಕವಿಗಳಲ್ಲ ಹರಿಹರ ತನ್ನ ಬಸವರಾಜ ದೇವರ ರಗಳೆಯೊಳಗೆ ಹೇಳ್ತಾನೆ ಅನ್ನುವಂಥದ್ದು ಒಂದು ಸತ್ಯ ಸಂಗತಿ ಅದು. ಅಂದ್ರೆ ಅಷ್ಟೊಂದು ಅಪ್ಪಣ್ಣನವರು ಏನಾಗ್ಯಾರ ಅಂದ್ರೆ ನಿಜ ಸುಖಿಯಾಗ್ಯಾರ, ನಿಜ ಶರಣರಾಗ್ಯಾರ ಅಂತ. ಮೊಟ್ಟ ಮೊದಲಿಗೆ ಈಗ ನಮ್ಮ ಅಪ್ಪಣ್ಣನವರ ವಚನಗಳನ್ನು ಹುಡುಕಿ ಹೆಕ್ಕಿ ತೆಗೆದು ಗುರುತಿಸಿದ್ದು ಇದೇ ಪಗು ಹಳಕಟ್ಟಿ ಅವರು ಪ್ರಿಂಟಿಂಗ್ ಪ್ರೆಸ್ಸನ್ನು ಪ್ರಾರಂಭ ಮಾಡಿ ಅದರೊಳಗೆ ಹಲವಾರು ಶಿವಶರಣರ ವಚನಗಳನ್ನು
ಹುಡುಕಿ ತೆಗೆದು ಪ್ರಕಟ ಮಾಡ್ಲಿಕ್ಕೆ ಅಂಥ ಸಂದರ್ಭದೊಳಗೆ ಮೊಟ್ಟ ಮೊದಲನೇ ಬಾರಿಗೆ ಹರ್ಡೇಕರ್ ಮಂಜಪ್ಪ ಅನ್ನುವಂಥ ಒಬ್ಬ ಕರ್ನಾಟಕದ ಗಾಂಧಿ ಅಂತ ಕರಿತೀವ್ರು ನಾವು. ಹರ್ಡೇಕರ್ ಮಂಜಪ್ಪನವ್ರು ಏನು ಮಾಡಿದ್ರು ಅಂದ್ರೆ ಇಂಡಿ ತಾಲೂಕಿನೊಳಗೆ ಹತ್ತರಿಕೆ ಅನ್ನುವಂಥ ಒಂದು ಗ್ರಾಮದೊಳಗೆ ಒಂದು ವಚನಗಳ ಪಟ್ಟು ಸಿಗುತ್ತ, ಒಂದು ಪ್ರತಿ ಸಿಗುತ್ತ. ಆ ಪ್ರತಿಯನ್ನು ಸಂರಕ್ಷಿಸಿ ತಗೊಂಡ್ಬಂದು ಹಳಕಟ್ಟಿಯವ್ರು ಕೊಡ್ತಾರ. ಹಳಕಟ್ಟಿಯವರು ಅವನ್ನೆಲ್ಲವನ್ನು ಏನು ಸಂಶೋಧನೆ ಮಾಡಿ ಅವನ್ನ ಸಂಸ್ಕರಿಸಿ ತಮ್ಮ ಶಿವಾನುಭವ ಪತ್ರಿಕೆ ಒಳಗೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಅಪ್ಪಣ್ಣನವರ ವಚನಗಳನ್ನು ಪ್ರಕಟ ಮಾಡ್ತಾರೆ. ಅದರ ಜೊತೆಗೆ ವಿಜಯಪುರದೊಳಗೆ ಇನ್ನೊಂದು ಪ್ರತಿ ಸಿಗುತ್ತೆ. ಅದರೊಳಗೆ ಬೇರೆ ವಚನಗಳು, ಅವು ಹಡಪದ ಅಪ್ಪಣ್ಣನವರ ವಚನಗಳು. ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ, ಬಸವಪ್ರಿಯ ಕೂಡಲ ಸಂಗನ ಬಸವಣ್ಣ ಅಂತ ಏನು ಬರ್ತಾವ್ರ ವಚನಗಳು, ಅವೆಲ್ಲ ಅಪ್ಪಣ್ಣನವರು. ಅವರು ಅಲ್ಲೊಬ್ಬರು ಶಿವಲಿಂಗಪ್ಪ ಮುದ್ದೇಬಿಹಾಳ್ ಮಾಸ್ತರ್ ಅನ್ನುವಂಥವ್ರು, ಅವ್ರು ಇನ್ನೊಂದು ಪ್ರತಿಯನ್ನು ತಂದು ಕೊಟ್ಟರು. ಅವನ್ನೆಲ್ಲವನ್ನು ಸಂಸ್ಕರಿಸಿ ಅದನ್ನೇನು ಮಾಡಿದ್ರು, ಪ್ರಕಟ ಮಾಡಿದ್ರು. ಅಲ್ಲಿಯಿಂದ ನಮ್ಮ ಅಪ್ಪಣ್ಣನವರ ವಚನದ ಒಂದು ಏನಂದ್ರೆ ದಾರಿ ಪ್ರಾರಂಭ ಆಯಿತು. ನಾವೆಲ್ಲ ತಿಳ್ಕೊಳಕತ್ತೀವಿ, ನಮ್ಮ ಶರಣರು ಇಂಥವ್ರು ಇದ್ರು ಅಂತ ಆಯಿತು. ಈಗ 100 ವರ್ಷಗಳಿಂದ ನಾವು ಅಪ್ಪಣ್ಣನ ಬಗ್ಗೆ ಅಧ್ಯಯನ ಮಾಡ್ಕೋತ ಬಂದ್ವಿ. ಆದರೂ ನಾವು ತಿಳ್ಕೊಂಡದ್ದು ಇಷ್ಟ. ಈಗ ಕಲಬುರಗಿ ಒಳಗೆ ನಮ್ಮದೊಂದು ಕಲಬುರಗಿ ಯೂನಿವರ್ಸಿಟಿ ಒಳಗೆ ಹಡಪದ ಅಪ್ಪಣ್ಣ ಅಧ್ಯಯನ ಪೀಠ ಅಂತ ಐತಿ. ಅಲ್ಲಿಂದ ನನಗೆ ಅನ್ಸಾಗಿತ್ತು, ಅಲ್ಲಿಂದ ಏನು ಏನಂದ್ರೆ ಯಾವ ರೀತಿಯಾಗಿ ಸಂಶೋಧನೆಗಳಾಗಬೇಕು, ಯಾವ ರೀತಿಯಾಗಿ ಹುಡುಕಿ ತೆಗಿಬೇಕಲ್ಲ ಹಡಪದ ಅಪ್ಪಣ್ಣವ್ರ ಜೀವನವನ್ನು, ಅದರಲ್ಲಿ ಆಗ್ತಾ ಇಲ್ಲ ಏನು ಅಂತ ನನಗೆ ಅನ್ಸದೆ. ಅಲ್ಲಿಂದ ಅಪ್ಪಣ್ಣನವ್ರ ಬಿಟ್ಟು ಪುಸ್ತಕಗಳನ್ನು ಪ್ರಕಟ ಆಗಿದ್ದು ನಾನು ನೋಡಿಲ್ಲ. 1-2 ಸಣ್ಣ ಪುಸ್ತಕ ಬಿಟ್ಟರೆ ಇಲ್ಲಿವರೆಗೂ ಪ್ರಕಟ ಆಗೇ ಇಲ್ಲ. ಹಂಗೆ ಅವರು ಬಹಳಷ್ಟು ಕೆಲಸವನ್ನು ಆ ಅಧ್ಯಯನ ಪೀಠದವರು ಮಾಡಬೇಕಾಗೈತೆ ಅನ್ನುವಂಥದ್ದು. ಇಲ್ಲಿವರೆಗೂ ನಮ್ಗೆ ಅಪ್ಪಣ್ಣನವರ 250ಕ್ಕೂ ಹೆಚ್ಚು ವಚನಗಳು ಸಿಕ್ಕವು. ನಾವೆಲ್ಲರೂ ಸಮಾಜ ಬಾಂಧವರು ಅವರ ಒಂದು ಪ್ರತಿನಾದ್ರೂ, ಒಂದು ವಚನದ ಪುಸ್ತಕನಾದರೂ ನಮ್ಮ ಮನೆಯೊಳಗೆ ಇಟ್ಕೋಬೇಕು. ಏನು ಈ ಲಕ್ಷಿತ ವಚನಗಾರ ಅದಾರಲ್ಲ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು, ಅವರೆಲ್ಲ ಲಕ್ಷಿತ ವಚನಕಾರರು. ಅವ್ರ ಬಗ್ಗೆ ಎಲ್ಲ ಕಡೆ ರಿಸರ್ಚ್ ಆಗೈತಿ, ಇನ್ನೂ ಆಗತೈತಿ. ಅವ್ರ ವಚನಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ಮನೆಯೊಳಗೆ ನಾವು ಅಪ್ಪಣ್ಣನವರ ಮತ್ತು ಲಿಂಗಮ್ಮನವರ ವಚನಗಳನ್ನು ದಿವಸಾನು ಓದಬೇಕು, ಪಾರಾಯಣ ಮಾಡಬೇಕು. ನಾವೇನು ಪೂಜೆ ಮಾಡ್ಕೋತಿರ್ತೀವಿ ಅವಾಗಾದ್ರೂ ಒಂದು ವಚನವನ್ನು ಹೇಳಬೇಕು, ನಮ್ಮ ಮಕ್ಕಳಿಗೆ ಅವುಗಳನ್ನು ಕಲಿಸ್ಬೇಕು. ಲಿಂಗಮ್ಮನವರ 114 ವಚನಗಳು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಜೊತೆಗೆ ಬಹಳಷ್ಟು ಶರಣರು ಅಪ್ಪಣ್ಣನವ್ರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ತಾರಂತಂದ್ರೆ ಭಾಳ ಹೆಮ್ಮೆ. ನಮಗೆ ಎಷ್ಟು ಹೆಮ್ಮೆ ಐತೆ ಇಲ್ಲ ಬಿಟ್ಟದ ಅವ್ರ ಬಗ್ಗೆ ಗೊತ್ತಿಲ್ಲ. ಆಗ ದೊಡ್ಡ ಶರಣರು, ದೊಡ್ಡ ಕವಿಗಳು ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಎಂತೆಂಥ ಮಾತಂತಂದ್ರೆ ಅವು ಅಂಗ ಸೋಂಕಿನ ಲಿಂಗದೇವ ಅನ್ನುವಂಥ ಒಬ್ಬ ವಚನಕಾರ, ಬಹುದೊಡ್ಡ ವಚನಕಾರ ಅವ್ರು ಹೇಳ್ತಾರ, ಎನ್ನ ಪ್ರಾಣದ ಪರಿಣಾಮವೇ ಶ್ರೀ ಹಡಪದ ಅಪ್ಪಣ್ಣ ದೇವರು ಅಂತ ಹೇಳ್ತಾರೆ. ಎನ್ನ ಪ್ರಾಣದ ಪರಿಣಾಮವೇ ಅಂದ್ರೆ ನನ್ನ ಜೀವದೊಳಗೆ ನೀ ಅದಿ ಅಂತ ಅರ್ಥ. ಅದು ಎಲ್ಲಿ ಸ್ಥಾನ ಕೊಟ್ರೆ ಅಂದ್ರೆ ತನ್ನ ಹೃದಯದೊಳಗೆ ಅಪ್ಪಣ್ಣನವ್ರಿಗೆ ಸ್ಥಾನ ಕೊಟ್ಟಿರ್ತಕ್ಕಂಥ ಇನ್ನೊಬ್ಬ ಶರಣ ಅಪ್ಪಣ್ಣನವ್ರ ಬಗ್ಗೆ ಹಿಂಗೆ ಹೇಳ್ತಾನೆ. ಗುಮ್ಮಳಾಪುರದ ಸಿದ್ಧಲಿಂಗ ದೇವರು ಹೇಳ್ತಾರ, ಮಹಾನ್ ದಾರ್ಶನಿಕರವರು. ಅವ್ರು ಹೇಳ್ತಾರ, ಎನ್ನ ಪುಣ್ಯದ ಪುಂಜವೇ ಶ್ರೀ ಹಡಪದ ಅಪ್ಪಣ್ಣ ಶರಣರು ಅಂತ ಹೇಳ್ತಾರೆ. ಪುಣ್ಯದ ಪುಂಜ, ತನ್ನ ಪುಣ್ಯವನ್ನು ಏನು ನಾನು ಪುಣ್ಯ ಸಂಪಾದನೆ ಮಾಡೀನಿ ಎಲ್ಲದಕ್ಕೂ ಕಾರಣ ಯಾರು? ಅಪ್ಪಣ್ಣ ಅಂತ ಹೇಳ್ತಾರೆ. ಅಂದ್ರೆ ಎಂಥ ದೊಡ್ಡ ಸ್ಥಾನ ಅಪ್ಪಣ್ಣನವ್ರಿಗೆ ಸಿಕ್ತು ಅನ್ನೋದನ್ನು ನಾವು ತಿಳ್ಕೊಬೇಕು. ಹಾವಿನಾಳದ ಕಲ್ಲೈ ಶರಣರು, ಅವರು ದಾರ್ಶನಿಕರು. ಅವ್ರು ಹೇಳ್ತಾರ, ಎನ್ನ ಪಶ್ಚಿಮದಲ್ಲಿ ಸ್ವಾಯತ್ತವಾದನಯ ಶ್ರೀ ಹಡಪದ ಅಪ್ಪಣ್ಣ ದೇವರು ಅಂತ ಹೇಳ್ತಾರೆ. ಎನ್ನ ಪಶ್ಚಿಮದಲ್ಲಿ ಸ್ವಾಯತ್ತನಾದನಯ ಅಂದ್ರೆ ಪಶ್ಚಿಮದೊಳಗೆ ಏನು ಹೃದಯ ಇರ್ತೈತಿ, ಮನಸ್ಸಿರುತ್ತೆ, ಅರ್ಥದಲ್ಲ. ಅಲ್ಲಿ ಏನಾಗ್ಯಾನವ ಸ್ವಾಯತ್ತ ಆಗ್ಯಾನ, ಅವನನ್ನು ಸ್ವಂತದ ಆಸ್ತಿ ಆಗ್ಯಾನ. ಯಾರು? ಅಪ್ಪಣ್ಣ. ಅಂದ್ರೆ ಅವನನ್ನು ಹಿಡ್ಕೊಂಡು ನನ್ನನ್ನು ಇಟ್ಕೊಂಡನಿ ಅಂತ ಹಾವಿನಾಳ ಶರಣರು ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಅಪ್ಪಣ್ಣನಲ್ಲಿ ಅವರಲ್ಲಿ ಇರ್ತಕ್ಕಂಥ ಜ್ಞಾನ, ಅವರ ವಚನ ಭಂಡಾರ, ಅವರು ಸಾಧಿಸಿರ್ತಕ್ಕಂತಹ ಆ ಜೀವನ ಮೌಲ್ಯಗಳು, ಇವೆಲ್ಲ ಏನಾಗ್ತವೆ ಅಂದ್ರೆ ಕಾರಣ ಆಗ್ತವು ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಅವರಿಗೆ ನಿಜ ಸುಖಿ ಅನ್ನುವಂಥ ಹೆಸರು ಬರ್ತದೆ. ಯಾವುದೇ ಶರಣನಿಗೂ ನಿಜ ಸುಖಿ ಎಂದಿಲ್ಲ. ನಿಜ ಸುಖಿ ಅಂದ್ರೆ ಏನು? ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಕಾಣಲಿ ತನಕ ಹೊಲ ಮಾಡೋದು, ತೋಟ ಮಾಡೋದು, ಪಟ್ಟಣ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು, ಇದಲ್ಲ ನಿಜ ಸುಖಿ ಅಲ್ಲ. ಇದು ನಿಜ ಸುಖಿ ಅಂದ್ರೆ ತನ್ನನ್ನು ತಾನು ಲಿಂಗದೊಳಗೆ ಅರ್ಪಣೆ ಮಾಡಿಕೊಂಡು ಇತರರಿಗೆ ಆದರ್ಶವಾಗಿ ಬಾಳ್ತಕ್ಕಂಥ ಒಬ್ಬ ವ್ಯಕ್ತಿ. ತನ್ನನ್ನು ತಾನು ಅರಿತುಕೊಂಡು ಬೇರೆಯವ್ರಿಗೆ ಆದರ್ಶ ಆಗಿ ಬಾಳುವಂಥ ವ್ಯಕ್ತಿ ನಿಜ ಸುಖಿ. ಅಂತ ಸುಖ ಯಾರಿಗೆ ಸಿಕ್ಕಿತ್ತಂದ್ರೆ ಅಪ್ಪಣ್ಣನವ್ರಿಗೆ ಸಿಕ್ಕಿತ್ತು ಅಂತ. ಇನ್ನು ನಮ್ಮ ವೃತ್ತಿ ಬಗ್ಗೆ ವಿಚಾರಗಳು ಬರ್ತವೆ. ಅಪ್ಪಣ್ಣ ಇಂಥ ವೃತ್ತಿ ಮಾಡ್ತಿದ್ದ ಅಂತ ಕೆಲವು ಮಂದಿ, ಇಂಥ ವೃತ್ತಿ ಮಾಡ್ತಿದ್ದ ಅಂತ ಕೆಲವು ಮಂದಿ. ಅವ್ರು ಯಾವ್ದಾರ ವೃತ್ತಿ ಮಾಡಲಿ, ಅವ್ರು ನಮಗೇನು
ಗುರು ಅಷ್ಟೇ. ಬೇಕಾದ ವೃತ್ತಿ ಮಾಡಲಿ. ನಾವು ಹಡ್ಪದವ್ರು ಬರೀ ನಮ್ಮ ವೃತ್ತಿನ ಮಾಡ್ಬೇಕಂತ ಹೇಳಿದ್ವಿ. ನಾವು ಸಮಾಜದ ಮುಖ್ಯವಾಗಿ ಬರ್ಬೋದಲ್ಲ. ಹಡ್ಪದ ಅಂತ ಇದ್ದ ತಕ್ಷಣ ಹಡ್ಪದಪ್ಪನವ್ರು ಇದೇ ವೃತ್ತಿ ಮಾಡ್ತಿದ್ರು ಅಂತ ಹೇಳೋದು ಕಷ್ಟ ಸಾಧ್ಯ, ಭಾಳ ಕಷ್ಟ ಆಗುತ್ತೆ. ಅಲ್ಲೇನಂದ್ರೆ ಒಂದು ಶಬ್ದ ಬರ್ತದೆ ಡಿಕ್ಷನರಿ ವರ್ಡ್ ಇದೆ, ಅದಕ್ಕೆ ಹಡಪ ಅಂತ ಕರೀತಾರ. ಅದೇನಂದ್ರೆ ಮೂಲತಃ ಬಿಜಾಪುರ ಭಾಷೆ ಒಳಗೆ, ಆ ಕಡೆ ಬಸವ ಕಲ್ಯಾಣ ಭಾಷೆ ಒಳಗೆ ಚಂಚಿ ಅಂತ ಕರೀತಾರೆ, ಆಡು ಭಾಷೆ ಒಳಗೆ ಚಂಚಿ ಅಂತ ಕರೀತಾರೆ. ಅದರ ನಿಜವಾದ ಹೆಸರು ಸಂಚಿ. ಸಂಚಿ ಅಂದ್ರೆ ಏನು? ಅಡಿಕೆಯಲ್ಲಿ ಇಡ್ತೇವಲ್ಲ ನಾವು, ಅಡಿಕೆಯಲ್ಲಿ ಇಟ್ಕೊಳ್ಳುವಂಥ ತಾಂಬೂಲವನ್ನು ಇಟ್ಕೊಳ್ಳುವಂಥ ಚೀಲ ಅದು ಸಂಚಿ ಅಂತ ಕರೀತಾರ. ಈಗ ನೋಡ್ರಿ, ಸಂಚಿ ಹೊನ್ನಮ್ಮ ಅಂತ ಒಬ್ಬ ಮೈಸೂರು ಮಹಾರಾಜರಿಗೆ ವಿಳ್ಯದೆಲೆಯನ್ನು ಕೊಡುವಂಥ ಒಂದು ಕಾಯಕ ಅವರು, ಸಂಚಿ ಹೊನ್ನಮ್ಮ ಅಂತಲೇ ಹೆಸರು ಅವರು. ಹದಿಬದೆ ಧರ್ಮ ಅಂತ ಒಂದು ಕೃತಿ ಬರೀತಾರೆ ಅವರು. ಅದು ಸಂಚಿ. ಆ ಸಂಚಿ ಅಂದರೆ ಎಲ್ಲರಿಗೂ ಇಡುವಂಥ ಚೀಲ. ಅದ್ರ ಮೇಲೆ ಹೇಳ್ಬೋದು ಅಪ್ಪಣ್ಣವರು ಬಸವಣ್ಣನವರಿಗೆ ಮತ್ತು ಇತರರಿಗೆ ವಿಳ್ಯದೆಲೆಯನ್ನು ಕಟ್ಟಿಕೊಡುವಂಥ ಒಂದು ಕಾಯಕ ಮಾಡ್ತಾಯಿದ್ರು ಅಂತ. ಇದು ಒಂದು. ಇನ್ನೊಂದು ಹಡಪ ಅಂದರೆ ಏನಂತಂದ್ರೆ, ಈ ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂತಹ ಏನು ವಸ್ತುಗಳಿರ್ತಾವಲ್ಲ ಅವುಗಳನ್ನು ಇಟ್ಕೊಂಡು ಸಂಗ್ರಹಿಸಿರುವಂಥ ಒಂದು ಚೀಲ ಅಂತಲೂ ಹೇಳ್ತಾರೆ. ಆ ವೃತ್ತಿಯನ್ನು ಮಾಡ್ತಾ ಇರ್ಬೋದು ಅನ್ನುವಂಥದ್ದು. ವೃತ್ತಿ ಯಾವುದೇ ಇರಲಿ, ಅದರ ಪ್ರವೃತ್ತಿಯಿಂದ ಅಪ್ಪಣ್ಣ ಮಹಾನ್ ಶರಣ, ಅನುಭಾವಿ, ಮಹಾನುಭಾವಿ. ಆ ಇಡೀ ಅನುಭವ ಮಂಟಪವನ್ನು ತನ್ನ ಒಂದು ಬೆಕ್ಕಿನೊಳಗೆ ಹಿಡ್ಕೊಂಡು, ತನ್ನೊಳಗೆ ಹಿಡ್ಕೊಂಡು ಚುಕ್ಕಾಣಿಯನ್ನು ಹಿಡಿದು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಅಪ್ಪಣ್ಣ ಮಹಾನುಭಾವಿ. ಆ ಅನುಭವ ಮಂಟಪದೊಳಗೆ ಏನು ಓಡಾಡ್ತಿದ್ರಲ್ಲ ದಿವ್ಯ ಚೇತನ, ಆ 770 ಅಮರಂಗಳೊಳಗನ ಬೆಳ್ಳಿ ಚುಕ್ಕಿ ಹಂಗೆ ಓಡಾಡ್ತಾ ಇದ್ದ ಅಪ್ಪಣ್ಣ. ಇದನ್ನ ಅನುಭವ ಮಂಟಪ ಅನ್ನುವಂಥ ಒಂದು ವಿಚಾರ ಬಂದುಬಿಟ್ಟಿತ್ತು. ಅಷ್ಟೊಂದು ಅದ್ಭುತವಾಗಿರುವಂಥ ಒಬ್ಬ ವ್ಯಕ್ತಿ. ಮುಂದುವರೆದು ಕೆಲವು ಜನ ಹೇಳ್ತಾರ, ಕೆಲವು ವಚನಗಳೊಳಗೆ ಅಪ್ಪಣ್ಣ ಅರಸರು ಅಂತ ಬರುತ್ತಾ. ಅರಸರಲ್ಲಿ ನಾವೇನು ತಿಳ್ಕೊತೀವಿ? ರಾಜರು ಅಂತ ತಿಳ್ಕೊತೀವಿ. ಅವತ್ತಿನ ಕಾಲಕ್ಕೆ 10-20 ಹಳ್ಳಿ ಸೇರಿ ಒಂದೊಂದು ಏನಂದ್ರೆ ಮಂಡಲಗಳಿದ್ವು. ಮಂಡಲ ಅಂತ ಕರಿತಿದ್ರು. ಆ ಮಂಡಲಕ್ಕೆ ಒಡೆಯ ಯಾರು? ಮಾಂಡಲಿಕ. ಅಪ್ಪಣ್ಣನವರು ಮಾಂಡಲಿಕರಾಗಿದ್ದರು. ಕೂಡಲ ಸಂಗಮದ ಆ ಭಾಗದೊಳಗೆ ಮಾಂಡಲಿಕರಾಗಿದ್ದರು. ಅದಕ್ಕೆ ಅವರಿಗೆ ಅಪ್ಪಣ್ಣ ಅರಸರು ಅಂತ ಕರೀತಿದ್ರು ಅಂತಲೇ ಹೇಳ್ತಾರೆ. ಅದು ಸಾಧ್ಯ ಇರ್ಬೋದು. ಯಾಕೆ ಸಾಧ್ಯ ಅಂತ ಹೇಳ್ತೇನೆ ನಾನು. ಈ ಕಲಿಚೂರಿ ನಮ್ಮ ಬಿಜ್ಜಳ ಇದ್ನಲ್ಲ, ಬಿಜ್ಜಳ ಅವನ ನಿಜವಾದ ಜಾತಿ ಅದಂದ್ರೆ ಕ್ಷೌರಿಕ ಜಾತಿ. ನಮ್ಮ ಜಾತಿ ಅವನು ಬಿಜ್ಜಳ. ಬಿಜ್ಜಳ ಮಹಾರಾಜ. ಬರೀ ಮಾಂಡಲಿಕ ಅಲ್ಲ, ಮಹಾರಾಜರ ಯಾರಿದ್ರು? ಹಡಪದ ಜಾತಿಯವರು ಕ್ಷೌರಿಕರ ಜಾತಿಯಿಂದ ಬಂದಿರತಕ್ಕಂಥವ. ನಮ್ಮ ಜಾತಿಯಿಂದ ಬಂದಿರುವಂತಹ ಯಾರಿದ್ರು? ಬಿಜ್ಜಳ ಮಹಾರಾಜ ಇದ್ದ. ಬಿಜ್ಜಳ ಮಹಾರಾಜ ಆದಾಗ ಅಪ್ಪಣ್ಣವರು ಮಾಂಡಲಿಕ ಆಗಿರ್ಬೋದು. ಮಹಾರಾಜನ ಆಗ್ಯಾರ, ಮಾಂಡಲಿಕ ಆಗೋದ್ರೊಳಗೆ ಇನ್ನೇನೈತಿ ಅರ್ಥ ಆತಲ್ಲ. ಆ ಬಿಜ್ಜಳ ಮಹಾರಾಜರ ಕೈ ಒಳಗೆ ನಮ್ಮ ಬಸವಣ್ಣವ್ರು ಏನಾಗಿದ್ರು? ಪ್ರಧಾನಮಂತ್ರಿ ಆಗಿದ್ರು. ಅರ್ಥ ಆತಲ್ಲ. ಅಪ್ಪಣ್ಣನವರು ಅವ್ರಿಗೆ ಆಪ್ತರಾಗಿದ್ದರು. ಹಿಂಗೆ ಇದು ಸಾಧ್ಯ ಐತಿ. ಮಾಂಡಲಿಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಐತಿ. ಈ ಗಿರೀಶ್ ಕಾರ್ನಾಡ್ ಅವ್ರದ್ದು ಒಂದು ನಾಟಕ ಬರುತ್ತೆ, ತಲೆದಂಡ ಅಂತ. ಗಿರೀಶ್ ಕಾರ್ನಾಡ್ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ಕವಿಗಳು. ಅವ್ರದ್ದು ತಲೆದಂಡ ಅಂತ ಒಂದು ನಾಟಕ ಬರುತ್ತೆ. ಅದರೊಳಗೆ ಬಿಜ್ಜಳ ಯಾವ ಜಾತಿ ಅವ, ಆ ಬಿಜ್ಜಳ ಯಾವ ರೀತಿಯಾಗಿ ಮಾತಾಡ್ತಾನ, ಹೆಂಗಿತ್ತು, ವೃತ್ತಿಯಿಂದ ಏನಾಗಿದ್ದ, ಪ್ರವೃತ್ತಿಯಿಂದ ಏನಾಗಿದ್ದ, ಆ ಎಲ್ಲ ವಿಚಾರಗಳನ್ನು ಅಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಬಿಜ್ಜಳ ಮಹಾರಾಜ, ಕಲಿಚೂರಿ ಮಹಾರಾಜ ಇದ್ನಲ್ಲ, ಅವ ಈ ಜಾತಿಗೆ ಸೇರಿದ್ರಿಂದ ಅವನು ಅಪ್ಪಣ್ಣನ ಮಾಂಡಲಿಕನಾಗಿರ್ಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಇತಿಹಾಸದೊಳಗೆ ನಾವೇನು ಇತಿಹಾಸವನ್ನು ಕೆದಕಿ ನೋಡಿದಾಗ ಮೂರು ಅತಿ ಮುಖ್ಯ ಘಟನೆಗಳಿಗೆ ಅಪ್ಪಣ್ಣವ್ರು ಕಾರಣ ಆಗ್ತಾರ. ಅಲ್ಲೇ ಅವರು ಉದಾಹರಣೆ ಆಗ್ತಾರ, ನಿದರ್ಶನ ಆಗ್ತಾರ. ಮೂರು ಮುಖ್ಯ ಘಟನೆಗಳು ಯಾವಂದ್ರೆ, ಈ ಅಲ್ಲಮ್ಮ ಪ್ರಭುದೇವರು ಎಲ್ಲೋ ಇರ್ತಕ್ಕಂಥವ್ರು, ನಾಡಾಡಿ ಅವರು ಊರಿಂದ ಊರಿಗೆ ಅಲಿತಾ ಇದ್ರು. ಅಲ್ಲಮ್ಮ ಪ್ರಭುಗಳು ಮಹಾಮೇಧಾವಿ. ಅವರು ಈ ಅನುಭವ ಮಂಟಪದ ಶೂನ್ಯಪೀಠದ ಅಧ್ಯಕ್ಷರಾಗಲಿ ಅಂತ ಬಸವಣ್ಣವರು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾರೆ. ಅಲ್ಲಿ ಅವ್ರು ಬರೋ ತನಕ ಯಾರೋ ಅಧ್ಯಕ್ಷರೇ ಆಗಿರಲಿಲ್ಲ, ಅದಕ್ಕೆ ಪೀಠಾಧಿಪತಿನೇ ಆಗಿರಲಿಲ್ಲ. ಅವ್ರು ಬರಲಿ ಅಂತ ಕಾಯ್ತಾ ಇರ್ತಾರ. ಅಂತ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮರೊಡನೆ ಕಲ್ಯಾಣಕ್ಕೆ ಬಂದರು. ಬಸವಣ್ಣನ ಬಾಗಿಲು ಮುಂದೆ ನಿಂತಾರ. ಆಗ ಬಸವಣ್ಣವರು ಪೂಜೆ ಮಾಡ್ತಾ ಇದ್ರು, ಧ್ಯಾನಸ್ಥರಾಗಿದ್ರು. ಅವಾಗ ಹೊರಗಡೆ ಪ್ರಭುದೇವರು, ಒಳಗಡೆ ಬಸವಣ್ಣವರು, ಅವರಿಬ್ಬರ ನಡುವೆ ಸಂಪರ್ಕವನ್ನು ಏರ್ಪಡಿಸ್ಬೇಕು. ಇದು ಇತಿಹಾಸದೊಳಗೆ ಭಾಳ ಚಂದ ಎಲ್ಲರೂ ಹೇಳ್ತಾರೆ, ಎಲ್ಲ ಕವಿಗಳು ಹೇಳ್ತಾರೆ, ಯಾವ ಪುಸ್ತಕದೊಳಗೆ ಇದು ಅಂತ ಎಲ್ಲರೂ ಹೇಳ್ತಾರೆ. ಅವ್ರ ನಡುವೆ ಸಂಪರ್ಕವನ್ನು ಏರ್ಪಡಿಸ್ಬೇಕು ಅಂತ ಒಂದು ಸುಸಂದರ್ಭ. ಇವರು ಧ್ಯಾನಸ್ಥರಾಗ್ಯಾರ. ಅವರು ಅಲ್ಲಮ್ಮ ಪ್ರಭುಗಳು ಅಂದ್ರೆ ಒಂಥರ ದುರ್ವಾಸರಿದ್ದಂಗೆ, ಅವರು ಸಿಟ್ಟು ಮನುಷ್ಯ. ಅವ್ರನ್ನ ಸಮಾಧಾನ ಮಾಡಬೇಕು, ಇವನ್ನೂ ಎಬ್ಬಿಸ್ಬೇಕು.
ಇಬ್ಬರನ್ನ ಹೆಂಗೆ ಸಂಪರ್ಕ ಮಾಡಬೇಕು, ಇಬ್ಬರು ಮಹಾನ್ ಮೇಧಾವಿಗಳು. ಅಂಥ ಸಂದರ್ಭವನ್ನು ಅಪ್ಪಣ್ಣವರು ಭಾಳ ಸುಲಲಿತವಾಗಿ ನೀರು ಕುಡ್ದಂಗೆ ಅದನ್ನು ಮುಗಿಸ್ತಾರೆ. ಅವ್ರು ಅದನ್ನು ಸಂಪರ್ಕವನ್ನು ಏರ್ಪಡಿಸ್ಬೇಕಾದ್ರೆ ಇಬ್ಬರ ಮೇಧಾವಿಗಳ ನಡುವೆ ಇನ್ನೊಬ್ಬ ಮೇಧಾವಿಗೆ ಮಾತ್ರ ಸಾಧ್ಯ, ಮೂರ್ಖನಿಗೆ ಸಾಧ್ಯ ಇಲ್ಲ. ಇನ್ನೊಬ್ಬ ಮೇಧಾವಿಗೆ ಮಾತ್ರ ಸಾಧ್ಯ. ಅಂತ ಮೇಧಾವಿ ಅಪ್ಪಣ್ಣವ್ರು ಆಗಿರ್ತಾರಲ್ಲಿ. ಹೇಳ್ತಾರ, ಅವರು ಹೊರಗಡೆ ಬಂದು ನಿಂತ್ಕೊಂಡಾಗ ಅಲ್ಲಮ್ಮ ಪ್ರಭುಗಳು ಬಂದು ನಿಂತ್ಕೊಂಡಾಗ ಬಸವಣ್ಣವರಿಗೆ ತಿಳಿಯೋಂಗೆ ಹೇಳ್ತಾರೆ ಒಂದು ವಚನದೊಳಗೆ, ದೇವ ಮಹಾಪ್ರಸಾದ. ಮಹಾಪ್ರಸಾದ ಒಂದು ಸುದ್ದಿ ತಂದನಿ. ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ತಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳುವು. ನಾನು ಕ್ಲೂ ಕೊಡಾಗತ್ತೇನೆ, ಸುಳು ಕೊಡಾಗತ್ತೇನೆ. ಇದೆಂತಹ ಸುಳುವು ಎಂದರಿಯೇ. ಬಸವಣ್ಣ ನಿನಗೆ ಗೊತ್ತಿಲ್ಲನ, ಬಂದವ್ರು ಯಾರಂತ ಗೊತ್ತಿಲ್ಲನು. ಅವ್ರ ಕಾಯದೊಳಗೇನಿಲ್ಲ, ಹೊರೆ ಇಲ್ಲ, ಕಂಗಳಲ್ಲಿ ಕರುಳಿಲ್ಲ, ನುಡಿಯಲ್ಲಿ ತಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ನಿಲ್ಲುವೆಂದು ತಿಳಿಯಬಾರದೆ. ನಿನಗೆ ಗೊತ್ತೈತಿ, ಯಾಕೆ ಎಚ್ಚರಾಗಬಾರ್ದು. ಮರುಳಿಲ್ಲದ ಮರುಳು, ಅವರು ಮರಳು ಅಲ್ಲವರು, ಆದರೂ ಮರಳು ಥರ ಅದಾರ. ಅರಿವಿಲ್ಲದ ಅರಿವು. ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರುವು ಕೌತುಕವಾಯಿತು, ಚಿತ್ತೈಸಯ್ಯ ಸಂಗನ ಬಸವಣ್ಣ ಅಂತ ಈ ಕಡೆ ಹೇಳ್ತಾರೆ. ಈ ಒಂದು ವಚನದ ಮುಖಾಂತರನ ಬಸವಣ್ಣ ಬಂದವರು ಯಾರು, ಎತ್ತ ನಾ ಹೆಂಗೆ ನಡ್ಕೋಬೇಕು ಅಂತ ಎಚ್ಚರ ಆಗಿ ಮುಂದೆ ಹೋಗಿ ಅವರಿಬ್ಬರ ನಡುವೆ ಒಂದು ಸೇತುವೆ ಏರ್ಪಡುತ್ತಾ. ಸೇತುವೆ ಏರ್ಪಟ್ಟಾಗ ಬಸವಣ್ಣವರು ಆ ಅಲ್ಲಮ ಪ್ರಭುಗಳ ಮಿಲನದ ಆನಂದವನ್ನು ಅನುಭವಿಸ್ತಾ ನೆನೆಸಿದ್ದು ಯಾರನ್ನಂದ್ರೆ ಅವರು, ಅದು ಅಪ್ಪಣ್ಣವ್ರನ್ನ. ಏನೆಂದು ನಮಿಸುವೆನಯ್ಯ, ಬೆರೆಸಿ ಬೇರಿಲ್ಲದಪ್ಪ ಮರುಳ ಶಂಕರ ದೇವರ ನಿಲುವು. ಪ್ರಭುದೇವರು ಸಿದ್ದರಾಮೇಶ್ವರರು ಹಡಪದ ಅಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ ಕೂಡಲ ಸಂಗಮ ದೇವ. ಅಲ್ಲಿ 4 ಜನ ಅದಕ್ಕೆ ಏನಾಗಿದ್ದಾರೆ ಅಂದ್ರೆ ನಿದರ್ಶನ ಆಗಿದ್ರು. ಮರುಳ ಶಂಕರ ದೇವರ ವೇಷದೊಳಗೆ ಬಂದಿರ್ತಕ್ಕಂಥವ್ರವರು ಅಲ್ಲಮರು ಪ್ರಭುದೇವರನ್ನ ಸಿದ್ದರಾಮರನ್ನ ಕಂಡು ನನಗೇನಾಗೈತಿ, ಸಂತೋಷ ಆಗೈತಿ. ಇದಕ್ಕೆ ಕಾರಣ ಯಾರು? ಹಡಪದ ಅಪ್ಪಣ್ಣ ಕಾರಣ ಆಗ್ಯಾನ. ಅವನಿಂದ ನನ್ನ ಜನ್ಮ ಏನಾಗೈತಿ, ಸಫಲ ಆಯಿತು ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭು ಸಿದ್ದರಾಮರಿಂದಲ್ಲ, ಯಾರಿಂದ? ಅಪ್ಪಣ್ಣನಿಂದ ನನ್ನ ಜನ್ಮ ಸಫಲ ಆಯಿತು ಅನ್ನುವಂಥ ವಿಚಾರವನ್ನ ಸ್ವತಃ ಬಸವಣ್ಣನವರ ಹೇಳ್ತಾರ. ಅವಾಗ ನಾವು ತಿಳ್ಕೋಬೇಕು ಏನಂದ್ರೆ, ಅಪ್ಪಣ್ಣನ ಎಂಥ ಸ್ಥಾನದೊಳಗೆ ನಿಂತು ಅವ್ರಿಗೆ ಎಂಥ ಸ್ಥಾನ ಕೊಟ್ಟಿದ್ರು, ಇವ್ರು ಎಂಥ ಸ್ಥಾನದೊಳಗೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ತಿಳ್ಕೋಬೇಕು. ಮುಂದೆ ಇದೆಲ್ಲ ಆಯಿತು, ಎಷ್ಟೋ ವರ್ಷಗಳ ಕಾಲ ಅನುಭವ ಮಂಟಪ ನಡೆದೈತಿ. ಮುಂದೆ ಅಲ್ಲಮ ಪ್ರಭುಗಳು ಬಿಟ್ಟು ಮತ್ತೆ ನಾಡಾಡಿಯಾಗಿ ಹೋಗ್ತಾರ. ಮತ್ತು ಸುಮಾರು 12-13 ವರ್ಷ ಬಿಟ್ಟು ವಾಪಸ್ಸು ಒಬ್ಬ ರೋಗಿಯ ವೇಷದೊಳಗೆ ಕಲ್ಯಾಣಕ್ಕೆ ಬಂದಾಗ, ಕಲ್ಯಾಣದೊಳಗೆ ಯಾರೋ ಅವ್ರನ್ನ ಯಾವ ಶರಣರು ಅವ್ರಿಗೆ ಗೊತ್ತಿಡಂಗಿಲ್ಲ. ಗೊತ್ತಿಡದವ್ರು ಯಾರಂದ್ರೆ ಅಪ್ಪಣ್ಣನವರು ಮಾತ್ರ. ಯಾಕಂದ್ರೆ ಅಷ್ಟೊಂದು ಕುಶಾಗ್ರಮತಿ ಮತ್ತು ಸೂಕ್ಷ್ಮಮತಿ ಆಗಿದ್ರು ಯಾರು? ಅಪ್ಪಣ್ಣನವರು. ಅವ್ರನ್ನ ಗುರುತಿಸಿ ಅವ್ರನ್ನ ಕರೆ ತರುವಂಥ ಕೆಲಸ ಮಾಡ್ತಾರ. ಇದು 2ನೇ ಘಟನೆ. ಇನ್ನೊಂದು, ಈ ಕಲ್ಯಾಣ ಕ್ರಾಂತಿ ಆಗ್ಬಿಡ್ತು. ಮದುವೆಯ ಈ ಹರಳಯ್ಯನವರ ಒಂದು ಘಟನೆ, ಆ ಏನು ಮದುವೆ ಆಯಿತು, ಕ್ರಾಂತಿ ಆಯಿತು. ಎಷ್ಟೋ ಜನ ಶರಣರನ್ನು ಆನೆಕಾಲಿ ಹಾಕಿ ತುಳಿಸಿದ್ರು, ಎಳೆಸಿದ್ರು. ಎಲ್ಲರೂ ಆ ಕಡೆ ಈ ಕಡೆ ಹೊಂಟಿದ್ದು ಹೆದರಿ ಅಲ್ಲ. ಶರಣರ ಕಲ್ಯಾಣ ಬಿಟ್ಟು ಹೊಂಟಿದ್ದು ಏನಕ್ಕೆಲ್ಲ, ನಮ್ಮನ್ನು ಬಡಿತಾರ ಅಂತ ಅಲ್ಲ. ಅಲ್ಲಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕಾಗಿತ್ತು ಅವರು. ಪಟ್ಟಣಕ್ಕೆ ಬೆಂಕಿ ಹಚ್ಚಬಾರ್ದು, ಅದನ್ನು ಹಾಳು ಮಾಡಬಾರ್ದು ಅಂತಂದು ಎಲ್ಲರೂ ಆ ವಚನವನ್ನು ಕಟ್ಕೊಂಡು, ದುಡ್ಡು ಬಂಗಾರ ಕಟ್ಕೊಂಡು ಹೋಗಲಿಲ್ಲ ಅವರು. ಚನ್ನಬಸವೇಶ್ವರರು ಉಳಿವಿ ಕಡೆ ಬರ್ತಾರ, ಇನ್ನೊಬ್ರು ಮತ್ತೊಂದು ಕಡೆ ಹೋಗ್ತಾರ. ಎಲ್ಲರೂ ಆ ವಚನದ ಕಟ್ಟುಗಳನ್ನು ಹಿಡ್ಕೊಂಡು ದೂರ ಸಾಗ್ತಾ ಇದ್ರು. ಬಸವಣ್ಣ ನಿರ್ಧಾರ ಮಾಡ್ತಾನ, ನಾನು ಇಲ್ಲಿ ಬೇಡ, ನಾನು ಕೂಡಲ ಸಂಗಮಕ್ಕೆ ಹೋಗ್ತಾನೆ, ಅಲ್ಲಿ ಧ್ಯಾನ ಮಾಡ್ತಾನೆ, ಧ್ಯಾನಸ್ಥನ ಆಗ್ತಾನೆ ಅಂತಂದು ಸಂಗಮಕೊಂಡ್ರು. ಅವಾಗ ಅವರು ತಮ್ಮ ಜೊತೆಗಾರರಿಗೆ ಕರೆದಿದ್ದು ಈ 770 ಅಮರಗಣಗಳನ್ನೆಲ್ಲ, 196,000 ಜಂಗಮರು ಯಾರನ್ನೂ ಕರೀಲಿಲ್ಲ. ಅವರು ಹೆಂಡತಿನ ಕರೀಲಿಲ್ಲ, ಮತ್ತೊಬ್ಬರು ಕರೀಲಿಲ್ಲ, ಯಾರನ್ನೂ ಕರೀಲಿಲ್ಲ. ಅವ್ರು ನೆನಪಾಗಿದ್ದು ಕೇವಲ ಅಪ್ಪಣ್ಣ ಮಾತ್ರ. ಅಪ್ಪಣ್ಣನವ್ರು ಕರ್ಕೊಂಡು ಇಬ್ಬರು ಕೂಡ ಹೋಗ್ತಾರೆ. ಒಂದು ಕುದುರೆ ಮೇಲೆ ಅವರು, ಇನ್ನೊಂದು ಕುದುರೆ ಮೇಲೆ ಅವರು ಬೆಳ್ಳ ತನಕ ಹೋಗ್ತಾರೆ. ಇಲ್ಲಿ ತನಕ ಕೂಡಲ ಸಂಗಮ ಮಠ ಹೋಗಿ ಅಪ್ಪಣ್ಣ ಮತ್ತು ಬಸವಣ್ಣ ಇಬ್ಬರು ಒಂದು ಕಡೆ ಸ್ಥಿರ ಆಗ್ತಾರೆ. ಅವರಿಬ್ಬರು ಸ್ಥಿರವಾಗಿ ಒಂದು ಕಡೆ ನಿಂತುಕೊಂಡು ಎಷ್ಟೋ ಆದಮೇಲೆ, ಅಂದರೆ ಇದು 2ನೇ ಸಾಕ್ಷಿ, 2ನೇ ಘಟನೆ ಇದೆ ಇತಿಹಾಸದೊಳಗೆ. ಅಪ್ಪಣ್ಣನವರು ಬಸವಣ್ಣವ್ರ ಜೊತೆ ಹೋಗಿದ್ದು 2ನೇ ಘಟನೆ. ಇದನ್ನು ಯಾರು ಮರೆಯುವಂಥ ಘಟನೆ ಅಲ್ಲ. ಯಾಕಂದ್ರೆ ಕ್ರಾಂತಿಯ ಮರುದಿವಸ ನಡೆದಿರುವಂಥ ಒಂದು ಘಟನೆ ಅದು. ನಂತರ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ನೀಲಾಂಬಿಕೆಯನ್ನು ನೀನು ಕೂಡಲ ಸಂಗಮಕ್ಕೆ ಕರ್ಕೊಂಬಾ ಕಲ್ಯಾಣದಿಂದ. ಆ ಜವಾಬ್ದಾರಿಯನ್ನು ಅಪ್ಪಣ್ಣನವ್ರಿಗೆ ವಹಿಸಿ ಹಂಗಾರೆ ಹೋಗಪ್ಪ ಅಂತಂದು ಕಳಿಸ್ತಾರ.
ಕಲ್ಯಾಣಕ್ಕೆ ಹೋಗ್ತಾರ, ನೀಲಾಂಬಿಕೆಯನ್ನು ಕರೀತಾರ, ಬರ್ಲಿಕ್ಕೆ ಒಲ್ಲೆ ಅಂತ ಹೇಳ್ತಾಳ. ಮತ್ತು ಅವಳನ್ನು ಒಪ್ಪಿಸಿ, ಅಂದ್ರೆ ಅಪ್ಪಣ್ಣನವ್ರಿಗೆ ಅಷ್ಟೊಂದು ಏನು ಗೌರವವನ್ನು ಕೊಡ್ತಾ ಇದ್ರು, ಒಪ್ಪಿಸಿ ಕರ್ಕೊಂಡು ಬರ್ತಾ ಇದ್ರು. ಹಿಂಗೆ ಕರ್ಕೊಂಡು ಬರಬೇಕಾಗಿರುವಂಥ ಸಂದರ್ಭದೊಳಗೆ ಈ ಕಡೆ ಆ ನದಿಯ ದಂಡೆ ಮೇಲೆ ಈ ಕಡೆ ನದಿಯನ್ನು ದಾಟಬೇಕಾದ್ರೆ ಅಪ್ಪಣ್ಣವರು ಒಂದು ಸುದ್ದಿ ಬರುತ್ತಾ, ಇಲ್ಲ ಬಸವಣ್ಣವ್ರು ಏನಾದ್ರೆ ಲಿಂಗೈಕ್ಯರಾದರು. ಲಿಂಗೈಕ್ಯರಾದ್ರೆ ಅಂತ ಸುದ್ದಿ ಕೇಳಿನ ಆ ನೀರಾಗಿಂದ ಮೀನು ಹೊರಗೆ ತಕ್ಷಣ ಹೆಂಗೆ ವಿಲಿ ಒದ್ದಾಡ್ತೈತಲ್ಲ ಹಂಗೆ ಒದ್ದಾಡಿದ್ರು ಬಸವಣ್ಣ. ಅಷ್ಟೇ ಒದ್ದಾಟ ನೀಲಾಂಬಿಕೆ ಅವ್ರಿಗೆ ಆಯಿತು. ನೀಲಾಂಬಿಕೆ ಅಲ್ಲೇ ಕೂತ್ಕೋತಾರ, ಅಲ್ಲೇ ಕೂತ್ಕೊಂಡು ಆ ಚಿಂತೆ ಒಳಗೆ ಧ್ಯಾನಸ್ಥರಾಗಿ ಅವರು ಜೀವ ಬಿಡ್ತಾರ. ಎಲ್ಲಂದ್ರೆ ಇವತ್ತು ನಮ್ಮದೇನು ನಮ್ಮ ಸಂಸ್ಥಾನ ಮಠ ಇದೆ, ನಮ್ಮ ಮಠ ಏನೈತಲ್ಲ ತಂಗಡಿಗೆ ತಂಗಿ, ಯಾರು ನೀಲಾಂಬಿಕೆ ಅಪ್ಪಣ್ಣಿಗೆನ ತಂಗಿ ಅಡಗಿ ಅಂದ್ರೆ ಏನಾದ್ರೆ ಜೀವ ಬಿಟ್ಟು, ತಂಗಿ ಅಡಗಿ ತಂಗಡಗಿ ಏನಾಯ್ತದು ತಂಗಡಿಗೆ ಆಯಿತು. ಅಲ್ಲಿ ಅವರ ಸಮಾಧಿ ಐತಿ. ಈ ಚಿತ್ರಣಕ್ಕೆ ಸಾಕ್ಷಿಯಾಗಿರುವಂಥ ಅಪ್ಪಣ್ಣ ಭಾಳ ಒದ್ದಾಡಿ ಬಹಳಷ್ಟು ನಿರಾಶೆಗೊಂಡು, ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿಗಳ ಬಗ್ಗೆ ಅಷ್ಟು ಒದ್ದಾಡಲಿಲ್ಲ ಅವರು. ಬಸವಣ್ಣ ತೀರು ಹೋದ ಅನ್ನೋದನ್ನು ಕೇಳಿ ಅವರು ಅಲ್ಲೇ ಕೂತ್ಕೊಂಡು ಧ್ಯಾನಸ್ಥರಾಗಿ ತಾವು ಲಿಂಗೈಕ್ಯರಾಗ್ತಾರ. ಇವತ್ತಲ್ಲೇ ಅವರ ಏನಂದ್ರೆ ಸ್ಮಾರಕಗಳು ಸಮಾಧಿಗಳನ್ನು ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇದು ಇತಿಹಾಸದೊಳಗೆ ಅವರ 3ನೇ ಘಟನೆ. ಅಂದ್ರೆ ಇಂತಹ ಅಪರೂಪದ ಘಟನೆಗಳಿಗೆ ಕಾರಣರಾಗಿರ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಅಪ್ಪಣ್ಣನವರು ಅಂತ ನಾವು ಹೇಳ್ಬೋದು. ಇನ್ನು ಅಪ್ಪಣ್ಣನವರು ವಚನಗಳಿಗೆ ಬಂದ್ರೆ, ವಚನ ಈಗ ನಮ್ಮ ಸಮಾಜದ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಜನ ವೇದಿಕೆ ಮೇಲೆ ಅದಾರ, ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ವಿಶೇಷ ಅಪ್ಪಣ್ಣವ್ರ ಬಗ್ಗೆ ನಾನು ಹೇಳ್ತೀನಿ. ಅವ್ರ ವಚನಗಳಿಗೆ ಬಂದಾಗ ನಾವೆಲ್ಲ ನೋಡಿರ್ಬೇಕು. ಎಷ್ಟು ಜನ ವಚನಗಳನ್ನು ನೋಡ್ರಿ? ಅಪ್ಪಣ್ಣವ್ರ ವಚನದ ಪುಸ್ತಕ ನಾನು ನೋಡೇನೆ ಅನ್ನೋರು ಸ್ವಲ್ಪ ಕೈ ಐತೆ ನೋಡೋಣ ನೋಡಿ. ಸುಮಾರು ಒಂದು ನಾವೆಲ್ಲ ಇಲ್ಲಿ 300 ಮಂದಿ ಅದೇವೆ ನಾವೆಲ್ಲರೂ, ಅದರೊಳಗೆ 4-5 ಜನ ಅಷ್ಟೇ ಕೈ ಐತೇವೆ ನಾವು. ಅದಕ್ಕೆ ಇವತ್ತಿಂದ ಇರಲಿ, ಈಗೆಲ್ಲ ಆಗೈತಿ. ಇವತ್ತಿಂದ ಏನು ಮಾಡೋಣ ಅಂತಂದ್ರೆ ಆ ವಚನ ಪುಸ್ತಕ ಎಲ್ಲೆಲ್ಲ ಹುಡ್ಕೋಣ, ಅವ್ರ ಜೀವನ ಚರಿತ್ರೆ ಪುಸ್ತಕ ಹುಡ್ಕೊಳ್ಳೋಣ, ನಮ್ಮ ಮನ್ಯಾಗ ಇಟ್ಕೊಳ್ಳೋಣ. ಸುಮ್ಮನೆ ಅದನ್ನು ತೆಗೆದು ಎಲ್ಲರ ಶೋಕೇಶ್ ಒಳಗೆ ಇಡಬೇಡ್ರಿ. ಸುಮ್ಮನೆ ಮಕ್ಕಳು ಎಲ್ಲೆಲ್ಲಿ ಓಡಾಡ್ತಾವಲ್ಲ ಅಲ್ಲಿ ಇಡ್ರಿ. ಅವು ಅಟ್ಲೀಸ್ಟ್ 10 ದಿವಸದಾಗ 1 ಪೇಜ್ ತೆಗೆದು ನೋಡಲಿ. ಅವಾಗ ನಮ್ಗೇನಾಗುತ್ತೆ, ನಮ್ಮ ಬಗ್ಗೆ, ನಮ್ಮತನದ ಬಗ್ಗೆ, ನಮ್ಮವ್ರ ಬಗ್ಗೆ ಅರಿವು ಬರ್ತಾರೆ. ಬಟ್ ಅದರೊಳಗೆ ಅವೆಲ್ಲ ದೊಡ್ಡ ದೊಡ್ಡ ವಚನಗಳು ಅಂತ ಕಿರು ಲೇಖನಗಳಿದ್ದಾಗ ನಾವು ಅದರೊಳಗೆ ಏನೇನು ಹೇಳ್ತಾರೆ ಅಪ್ಪಣ್ಣವ್ರು ಅಂತಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಅಂತ ಏನು ಕಲ್ಪನೆಗಳು ಬರ್ತಾವಲ್ಲ, ನಮ್ಮ ಶಂಕರಾಚಾರ್ಯ ಹೇಳಿದ್ರು, ರಾಮಾನುಜಾಚಾರ್ಯರು, ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಅಂತ ಏನು ಬರ್ತಾವಲ್ಲ, ಅದರೊಳಗೆ ಇವ್ರದ್ದೊಂದು ವಿಶಿಷ್ಟಾದ್ವೈತ ಅಂತ ಪರಮಾತ್ಮನ ಮಿಲನವನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದರ ವಚನಗಳು. ಗುರುವಿನ ಉಪದೇಶ ಹೆಂಗಿರುತ್ತೆ, ಅದನ್ನು ಹೆಂಗೆ ಕೇಳಬೇಕು, ಹೆಂಗೆ ಪಾಲನೆ ಮಾಡಬೇಕು ಅನ್ನೋದು, ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಅಂತ, ಗುರು ಮತ್ತು ಭಕ್ತರ ನಡುವಿನ ವರ್ತನೆಗಳು ಹೆಂಗಿರಬೇಕು, ಗುರುಲಿಂಗ ಜಂಗಮದಿಂದ ನಾವು ಹೆಂಗೆ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಬೆಳಗಿನ ವಚನಗಳು ಶತಸ್ಥಲಗಳ ಬಗ್ಗೆ ಹೇಳ್ತಾರೆ. 6 ಶತಸ್ಥಲಗಳು: ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ ಅಂತ. ಇವು 6 ಏನಂದ್ರೆ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ, ಹುಟ್ಟಿನಿಂದ ಕೊನೆವರೆಗೂ ನಾವು ಯಾವ ರೀತಿಯಾಗಿ ನಮ್ಮ ಬದುಕನ್ನು ಬದುಕಬೇಕು, ಯಾವುದು ನಮ್ಗೆ ಜೀವನ ಚೇತೋಹಾರಿ ಮಾಡಿ, ನಮ್ಮ ಜೀವನ ಚೇತೋಹಾರಿ ಮಾಡ್ತೈತಿ, ನಾವು ಹೆಂಗೆ ಬದುಕಬೇಕು ಅನ್ನುವಂಥ ವಿಚಾರವನ್ನು ಈ 6 ಸ್ಥಳಗಳು ಹೇಳ್ತಾವೆ. ಅವುಗಳ ಬಗ್ಗೆ ನಮ್ಮ ಅಪ್ಪಣ್ಣವರು ತಮ್ಮ ವಚನಗಳೊಳಗೆ ಹೇಳ್ತಾರೆ. ಜೊತೆಗೆ ಶಿವಯೋಗ ಮಾಡೋದು ಹೆಂಗೆ, ಶರಣನ ಜೀವನ ಅವನ ಅರಿವು ಹೆಂಗಿರಬೇಕು, ದೇವರ ಅಸ್ತಿತ್ವ ಹೆಂಗೈತಿ, ಎಲ್ಲೈತಿ. ಬಸವಣ್ಣಗಳು ಕಲ್ಲು ದೇವರೆಲ್ಲ, ಮಣ್ಣು ದೇವರೆಲ್ಲ, ಮರ ದೇವರೆಲ್ಲ, ಮುಂದುವರೆದ ಕಾಶಿ ರಾಮೇಶ್ವರ ಮುಂತಾದ ಸ್ಥಳದೊಳಗಿರುವುದು ದೇವರೆಲ್ಲ, ತನ್ನ ತಾನು ಅರಿದೊಡೆ ದೇವ ಕಾಣ ಕೂಡಲ ಸಂಗಮ ಅಂತ ಹೇಳ್ತಾರಲ್ಲ ಬಸವಣ್ಣವರು. ಹಾಗೆ ಇವರು ದೇವರ ಅಸ್ತಿತ್ವ ಹೆಂಗೈತಿ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಮಾಡ್ತಾರಂದ್ರೆ ಹೇಳ್ತಾರೆ. ಆಮೇಲೆ ದುಶ್ಚಟಗಳನ್ನು ಹೆಂಗೆ ಬಿಡಬೇಕು, ಮನಸ್ಸಿನ ಏಕಾಗ್ರತೆಯನ್ನು ನಾವು ಹೆಂಗೆ ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಅಪ್ಪಣ್ಣನವರು ತಮ್ಮ ವಚನದ ಇಡೀ ವಚನಗಳ ತುಂಬೆಲ್ಲ ಹೇಳ್ತಾರೆ. ಬಟ್ ಭಾಳ ಸರಳ ಸುಂದರವಾಗಿರುವಂಥ ಭಾಷೆ ಒಳಗೆ ಹೇಳ್ತಾರೆ. ಈಗ ನೋಡ್ರಿ, ನಮ್ಮ ಮಹಾನ್ ಮೇಧಾವಿಗಳು ಕವಿಗಳು ಪಂಪ, ರನ್ನ, ಪೊನ್ನ, ಜನ್ನ, ಆಮೇಲೆ ಅದಕ್ಕಿಂತ ಪೂರ್ವದೊಳಗೆ ಬಂದಿರೋದು ಶಿವಕುಟಾಚಾರ್ಯ, ಹೀಗೆಲ್ಲ ನಮ್ಮ ಕವಿ ವರ್ಗನ ಐತಿ. ಅವರೆಲ್ಲರೂ ಬರೆದು ಮಹಾ ಮೇಧಾವಿ ಕವಿಗಳು. ಆದರೆ ಅವರು ಬರೆದಿದ್ದು ಜನಮಾನಸಕ್ಕೆ ಮುಟ್ಲಿಲ್ಲ.
ಅವ್ರು ಬರೆದಿದ್ದ ಅಗಾಧವಾಗಿರುವಂಥ ಸಾಹಿತ್ಯ. ನಾವು ಸಂಸ್ಕೃತವನ್ನು ಅದು ಅತ್ಯುತ್ತಮವಾಗಿರುವಂಥ ಭಾಷೆ ಸಂಸ್ಕೃತ. ಬಹಳಷ್ಟು ಪ್ರಕಾಂಡ ಪಂಡಿತರೆಲ್ಲ ಅದರೊಳಗೆ ಬರೀತಾರೆ. ಆ ಸಂಸ್ಕೃತ ವಿಚಾರಗಳ ಸಂಸ್ಕೃತ ಶಬ್ದಗಳನ್ನು ತೊಗೊಂಬಂದು ಮಹಾನ್ ಗ್ರಂಥಗಳನ್ನು ನಮ್ಮವ್ರು ಬರೆದರು. ಆದರೆ ಬರೆದ ಕರೆ ಯಾರು ಓದಲೇ ಇಲ್ಲ. ಬರೆದವರು ಓದಬೇಕು, ಇನ್ನೊಂದಿಬ್ಬರು ಓದಬೇಕು, ಬಿರುದುಗಳನ್ನು ಕೊಡಬೇಕು. ತಿಳಿದಿದ್ದು ಯಾರಿಗೆ? ತಿಳಿಲಿಲ್ಲ. ಈಗ ನಮ್ಮ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಅಂತ ದೊಡ್ಡ ಗ್ರಂಥ ಬರೀತಾರೆ. ಅದನ್ನ ಎಷ್ಟು ಮಂದಿ ಓದಿವೆ ನಾವು? ಓದಿದ್ರೆ ತಿಳಿಯೋದಿಲ್ಲ, ಆ ಛಂದಸ್ಸು ತಿಳಿದಿಲ್ಲ ನಮ್ಗೆ. ಅದ ಅವರು ಸರಳ ರಾಮಾಯಣವನ್ನು ಬರೆದರು. ಆ ಸರಳ ರಾಮಾಯಣವನ್ನು ಲಕ್ಷಾಂತರ ಜನ ನಾವು ಓದಿವಿ, ಯಾಕಂದ್ರೆ ಅದು ನಮ್ಗೆ ತಿಳಿದಿದ್ವಿ. ವಚನಕಾರರು ಇಷ್ಟೇ ತಿಳಿಯುವಂಥ ಭಾಷೆ ಒಳಗೆ ಬರೆದ್ರು ಅವರು. ನಾವು ಹೆಂಗೆ ಮಾತಾಡ್ತೀವಿ, ಹೆಂಗಿರ್ತೀವಿ ಈ ಭಾಷೆ ಒಳಗೆ. ಈ ಇವನಾರವನ್ ಎಂದೆನಿಸಿದಿರಯ್ಯ ಅಂತ ನಮ್ಗೆ ತಿಳಿದಿದ್ವಿ. ಅದನ್ನು ನಾವು ಸಂಸ್ಕೃತದೊಳಗೆ ಏನೋ ಹೇಳಕ್ಕೆ ಅಂದ್ರೆ ಅದು ತಿಳಿಯೋದಿಲ್ಲ. ಅವತ್ತಿನ ಜನಗಳಿಗಂದ್ರೂ ತಿಳಿಲೇ ಇಲ್ಲ, ಯಾಕೆಂದ್ರೆ ಶಿಕ್ಷಣನೇ ಇರಲಿಲ್ಲ. ಜನಗಳ ಆಡು ಭಾಷೆ ಒಳಗೆ ಅಪ್ಪಣ್ಣನವರು ಸಹ ವಚನಗಳನ್ನು ಬರೀತಾರ. ಕಾಡ ಬೇಡ ಕಂಡವರ, ಎಷ್ಟು ಸರಳವಾಗಿ ತಿಳ್ಕೊತ ಹೋಗ್ಬೇಕಾಗಿತ್ತು. ಇದೊಂದು ವಚನ ನಾವು ತಿಳ್ಕೊಂಡು ಸಾಕು. ಕಾಡ ಬೇಡ ಕಂಡವರ, ನಾವೆಲ್ಲ ಅರ್ಥ ಮಾಡಕತ್ತೇವೆ. ಪ್ರತಿಯೊಂದು ಸಂದರ್ಭದೊಳಗೆ ಒಬ್ಬರು ಇನ್ನೊಬ್ಬರು ಕಾಡ್ಲಿಕ್ಕೆ ಆಗ್ತೇವೆ ನಾವು. ಗಂಡ ಹೆಂಡತಿ ಕಾಡೋದು, ಹೆಂಡತಿ ಗಂಡನ ಕಾಡೋದು, ಮಕ್ಕಳ ಅಪ್ಪ ಅವನ್ನ ಕಾಡೋದು, ಅಪ್ಪ ಅವ ಸೇರಿ ಅವ್ರ ಅಪ್ಪ ಅವನ್ನ ಹೊರಗೆ ಹಾಕೋದು, ಇದು ನಮ್ಮ ಕುಟುಂಬದೊಳಗೆ ಕಾಡೋದೈತೆ ನಮ್ಗೆ. ಹಿಂಗೆ ಇನ್ನೊಬ್ಬವನ್ನು ನೋಡಿ ಅಸೂಯೆ ಪಟ್ಕೊಳ್ಳೋದು, ಇವೆಲ್ಲ ಕಾಡೋದು. ಅದಕ್ಕೆ ಅಪ್ಪಣ್ಣವ್ರು ಹೇಳ್ತಾರೆ, ಕಾಡ ಬೇಡ ಕಂಡವರ, ಬೇಡ ಬೇಡ ನರರುಗಳ. ಯಾರು ಬೇಡಲಿಕ್ಕೆ ಹೋಗಬೇಡ, ನಿನ್ನಷ್ಟಕ್ಕೆ ನೀನು ಬದುಕು. ಆಡ ಬೇಡ ಅನೃತವ, ಅನೃತ ಸುಳ್ಳು. ಪ್ರತಿ ಕ್ಷಣ ನಾವು ಸುಳ್ಳು ಮಾತಾಡ್ತೇವೆ ಭಾಳ ಸಂದರ್ಭದೊಳಗೆ. ಅದು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಆ ಸುಳ್ಳು ಬೇಡ, ಅನೃತವ, ಆಡಬೇಡ ನೀನು. ನೋಡಬೇಡ ಪರಸ್ತ್ರೀಯರ, ಇದೆಲ್ಲರಿಗೆ ಅರ್ಥ ಆಗತ್ತ. ಬೇರೆ ಹೆಣ್ಮಗಳು ಬೇಡ, ಅಕ್ಕ ತಂಗಿ ಥರ ಕಾಣು. ನೋಡಬೇಡ ಪರಸ್ತ್ರೀಯರ, ಗಾಢ ಗಂಭೀರ ಲಿಂಗಾರೂಢವಾದ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ನೀನು ದೇವರೊಳಗೆ ಬಂದಾಗು, ದೇವರನ್ನು ಸ್ಮರಿಸು, ನಿನ್ನ ಕೆಲಸ ನೀನು ಮಾಡು, ಈ ಥರದ ಬದುಕು ನಿನ್ಗೆ ಬೇಡ. ಇಷ್ಟು ನಾವು ಪಾಲನೆ ಮಾಡಿದ್ರೆ ಸಾಕು. ನಾವೇ ಏನಾಗ್ತೀವಿ? ಶರಣರಾಗ್ತೇವೆ. ಶರಣರಾಗೋದ ಹಿಂಗೆ, ನಾವು ಶರಣರಾಗೋದ ಹಿಂಗೆ. ಶರಣರು ಬೇರೆ ದೇವ್ರನ್ನ ನೋಡಿ, ಬೇರೆ ಇನ್ನೊಬ್ರು ನೋಡಿ, ಮತ್ತೊಂದು ನೋಡಿ ಅವ್ರು ಬದುಕಲಿಲ್ಲ. ಶರಣರು ತಮ್ಮ ಅರಿವನ್ನು ತಾವು ಅರ್ಥಕೊಂಡು ಬದುಕಿದ್ರು ಅವರು. ಅರಿವೇ ಗುರು ಅನ್ನುವಂಥ ಶಬ್ದ ಬರುತ್ತೆ ನೋಡ್ರಿ. ಅರಿವು ಅಂದ್ರೆ ಏನಂದ್ರೆ ಪ್ರಜ್ಞೆ, ತಿಳುವಳಿಕೆ, ಪ್ರಜ್ಞೆ ಅಂತ ನಾವೇನು ಹೇಳ್ತೇವೆ, ಪ್ರಜ್ಞೆ ಅದು. ಅವರು ಪ್ರತಿ ಕ್ಷಣ ಶರಣರು ಏನು ಮಾಡ್ತಾರೆ, ತಾನೇನು ಕೆಲಸ ಮಾಡಿದ್ನಲ್ಲ ಇದು ಸರಿನು ಅಂತಂದು ಬೇರೆದವ್ರು ಕೇಳ್ತಿರ್ಲಿಲ್ಲ. ಅವರು ತಮ್ಮ ಅರಿವನ್ನು, ತಮ್ಮ ಪ್ರಜ್ಞೆನ ತಾವೇ ಕೇಳ್ಕೊಳ್ಳೋರು. ಈ ಮನಸ್ಸಾಕ್ಷಿ ಇತ್ತು ಮಾತಾಡಿ ಅಂತಿರ್ತೀವಲ್ಲ ನಾವು, ಮನಸ್ಸಾಕ್ಷಿ ಪ್ರಜ್ಞೆ. ತಮ್ಮ ಅರಿವನ್ನು, ತಮ್ಮ ಪ್ರಜ್ಞೆನ ತಾವು ಕೇಳ್ಕೊತ ಅದಕ್ಕೆ ಮುಖಾಮುಖಿ ಆಗಿ 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 ಕೊನೆಗೆ ಶರಣರಾದರು. ಯಾಕಂದ್ರೆ ಪ್ರಜ್ಞೆ ಒಂದು ಸುಳ್ಳು ಹೇಳಿಕ್ಕೆ ಆಗೋದಿಲ್ಲ. ಯಾರೋ ವೀರಭದ್ರೇಶ್ವರ ದೇವರು ಬರಲಿ, ಇನ್ನೊಬ್ರು ಬರಲಿ, ನಾವು ಸುಳ್ಳು ಹೇಳ್ಬಿಡ್ಬೋದು. ಹಂಗೆ ಹಿಂಗಂತ ದೇವರು ನಂಬಿಡ್ತಾವೆ ನಮ್ಮ ಸುಳ್ಳುಗಳನ್ನು. ಆದರೆ ನಮ್ಮ ಪ್ರಜ್ಞೆ ಯಾವುದೇ ಕಾರಣಕ್ಕೂ ಅದು ನಂಬೋದಿಲ್ಲ, ಯಾಕಂದ್ರೆ ಅದು ನಮ್ಮದ ಪ್ರಜ್ಞೆ ಆಗಿರುತ್ತೆ. ಇಂತಹ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಬದುಕಬೇಕು ಅನ್ನುವಂಥ ವಿಚಾರವನ್ನು ಅಪ್ಪಣ್ಣವರು ಹೇಳ್ತಾರೆ. ಕಟ್ಟಬೇಕು ಮನವ, ನಟ್ಟಬೇಕು ಮದವ, ಸುಟ್ಟೂರಬೇಕು ಸಪ್ತ ವ್ಯಸನಗಳ. 7 ವ್ಯಸನಗಳದಾವು, 7 ಕೆಟ್ಟ ದುಶ್ಚಟಗಳೇನದಾವಲ್ಲ, ಜೂಜಾಡೋದು, ಕುಡಿಯೋದು, ಸುಳ್ಳು ಹೇಳೋದು, ಪರಸ್ತ್ರೀ ಸಂಘ ಮಾಡೋದು, ಇವೆಲ್ಲ ಸಪ್ತ ವ್ಯಸನಗಳು. ಅವುಗಳನ್ನು ಬಿಟ್ಟು ಬಿಡು. ತೊಟ್ಟಿಲ ಮುರಿದು ಕಣ್ಣಿಗೆ ಹರಿದು ಬಟ್ಟ ಬಯಲಲ್ಲಿ ನಿಂದಿರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಯಾಕಂದ್ರೆ ಇಷ್ಟು ಸಣ್ಣ ಸಮಾಜ ಇವತ್ತು ಸಂಘಟನೆಯಾಗಿ ಈ ಒಂದು ಹಾಲು ತುಂಬೈತಿ ಅಂದ್ರೆ ಇದು ಸಾಮಾನ್ಯ ಅದಲ್ಲ. ಯಾಕಂದ್ರೆ ಎಂತೆಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನಾನು ಬಂದೀನಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ಇವನ್ನ ಸಂಸದರು, ಎಲ್ಲ ಶಾಸಕರು, ಎಲ್ಲ ಹಿರಿಯರು, ವರಿಷ್ಠರು ಬಂದಾಗೂ ಹಾಲು ತುಂಬಿರಂಗಿಲ್ಲ. ಆದ್ರೆ ನಿಮ್ಮೆಲ್ಲರನ್ನ ನೋಡಿ ನನಗೆ ಅತಿ ಒಂದು ಖುಷಿಯಾಗೈತಿ. ನಿಮ್ಮ ಸಮಾಜದ ಬಗೆಗಿನ ಕಾಳಜಿ, ಗೌರವ ಇದನ್ನು ಎತ್ತಿ ತೋರಿಸ್ತಾ ಇತ್ತು. ಯಾಕಂದ್ರೆ ನೀವೆಲ್ಲರೂ ಅನ್ಬೋದು, ಈಗಿನ ಕಾಲದೊಳಗೆ ಎಲ್ಲ ಕಡೆ ಪಾರ್ಲರು, ಬ್ಯೂಟಿಷಿಯನ್ ಎಲ್ಲ ಬಂದುಬಿಟ್ಟಾರೆ. ಸೊ ನಿಮ್ಮ ಮೂಲ ಉದ್ದೇಶವನ್ನು ಕಡಿತಗೊಳಿಸಿದ್ದಾರೆ. ಮೂಲ ಉದ್ದೇಶ ಸಂಕುಚಿತ ಆಗ್ತೈತಿ ಅಂತಂದು ಹೇಳಿ ನನ್ನ ಭಾವನೆ. ಆದರೆ ನೀವು ಎಲ್ಲರೂ ಆ ಒಂದು ಏನು ಸಣ್ಣ ಸಮಾಜದಿಂದ ಹಿಡ್ಕೊಂಡು ಇವತ್ತು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ನಿಮ್ಮ ಹಡಪದ ಅಪ್ಪಣ್ಣನವರೇದ ವಚನನೇ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ವಚನಗಳ ಮೂಲಕ ಅವರು ಬಸವಣ್ಣನವರ ಆಸ್ಥಾನದಲ್ಲಿ ಇದ್ಕೊಂಡು ಅವರು ಸಾಕಷ್ಟು ವಚನಗಳಿಗೆ ಅವರು ನಿಮ್ಗೆ ಡೈಲಿ ನಾವೇನು ಮಾಡ್ತೀವಿ, ದಿನಚರಿ ಏನು ಇರ್ತೈತಿ ನಮ್ಮದು, ನಾವು ಸಮಾಜದ ಮುಖ್ಯವಾಹಿನಿಗೆ ಹೇಗೆ ಬರಬೇಕು, ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನುವನ್ನು ನೀವು ವಚನಗಳ ಮುಖಾಂತರ ಅವರು ನಿಮಗೆಲ್ಲರಿಗೂ ಪರಿಚಯಿಸಿದ್ದಾರೆ. ಅದು ನಮಗೂ ಪರಿಚಯ ಆಗಿದೆ.
ಯಾಕಂತಂದ್ರೆ ವಚನ ಯಾರೇ ಇರಲಿ, ವಚನ ಸಾಹಿತ್ಯ ಇರಲಿ, ಅದು ಎಲ್ಲ ಸಮಾಜದವ್ರಿಗೂ ಅದು ಅನುಕೂಲನೇ. ಯಾಕಂದ್ರೆ ಒಂದೇ ಸಮಾಜದವ್ರು ಮಾಡಿದಾರಂತ ಅನ್ನಂಗಿಲ್ಲ. ಎಷ್ಟೋ ಜನ ಮುಂಚೆ ಹಳೆ ಕಾಲದೊಳಗೆ ಹಳ್ಳಿಯೊಳಗೆಲ್ಲ ಸ್ವಲ್ಪ ಜನನ ಕಟ್ಟಿ ಮ್ಯಾಲಿಂದ ಹತ್ತಿಸಿ ಒಳಗೆ ಕೂಡಿಸ್ತಿದ್ದಿಲ್ಲ. ಅವ್ರಿಗೊಂದು ಕಟ್ಟಿ ಕೆಳಗೆ ಜಾಗ ಕೊಡ್ತಿದ್ರು. ಸ್ವಲ್ಪ ಜನ ಕೇಳ್ತಿದ್ರು, ಬೆಳಗ್ಗೆದವ್ರ ಮುಖ ನೋಡಬೇಡ್ರಿ. ಇದನ್ನು ತಿಳಿದು ನಮ್ಮ ಬಸವಣ್ಣನವರಂದ್ರು, ಯಾರೇ ಬಂದರೂ ಫಸ್ಟ್ ಅಪ್ಪಣ್ಣವ್ರಿಗೆ ಭೇಟಿಯಾಗಿ ಬರ್ರಿ, ನನ್ನನ್ನು ನೋಡಲಿ ಅಂತಂತ ಹೇಳಿದ್ರು. ಅಂದರೆ ಇದರ ಉದ್ದೇಶ ಇಷ್ಟೇ, ಯಾವುದೇ ಸಮಾಜ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಲ್ಲರೂ ಸಮಾನರು ಬಸವಣ್ಣವರ ಕಾಲದಲ್ಲಿ, ಬಸವಣ್ಣವರ ವಚನದಲ್ಲಿ, ಬಸವಣ್ಣವರ ಕಾಯಕದಲ್ಲಿ. ಹಾಗಾಗಿ ನಮ್ಮ ಸಮಾಜದಿಂದ ಎಲ್ಲ ಸಮಾಜದವರು ಉತ್ತೇಜನಗೊಂಡು ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಮುಖ್ಯವಾಹಿನಿಗೆ ಬಂದಿದ್ದೀರಿ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ದೊಡ್ಡ ದೊಡ್ಡ ಸಮಾಜ, ಬಟ್ ದೊಡ್ಡ ದೊಡ್ಡ ಸಮಾಜದೊಳಗೆ ಒಗ್ಗಟ್ಟಿಲ್ಲ, ಬಿಕ್ಕಟ್ಟು ಜಾಸ್ತಿ ಐತಿ. ಆದರೆ ನಿಮ್ಮ ಸಣ್ಣ ಸಮಾಜದೊಳಗೆ ಒಗ್ಗಟ್ಟು ಜಾಸ್ತಿ ಐತಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ನೌಕರರ ಸಂಘ ಅಂತೇಳಿ ಮಾಡ್ಕೊಂಡಾರಂತೇಳಿ ನಮ್ಮ ಈಗ ಅಧ್ಯಕ್ಷರು ಹೇಳ್ತಾ ಇದ್ರು ಈರಣ್ಣ ಅಣ್ಣವರು. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂತಂದ್ರೆ ಸಣ್ಣ ಸಮಾಜದವರು ಮೂಲ ವೃತ್ತಿಯನ್ನು ನೀವಷ್ಟು ನಿಮ್ಮಷ್ಟಕ್ಕೆ ಇಟ್ಕೊಂಡು ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಅದೇ ವೃತ್ತಿಯನ್ನು ಮುಂದುವರಿಸಲಿಲ್ಲ, ಅವರಿಗೆ ಶಿಕ್ಷಣವನ್ನು ನೀವು ಕೊಟ್ರಿ. ಎಲ್ಲ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ನಾನು ಒಂದು ವಿನಂತಿ ಮಾಡ್ತೇನೆ, ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಗುರುಗಳಿರ್ಬೋದು, ಎಲ್ಲರೂ ನೋಡ್ರಿ, ನಾವು ಏನು ನಮ್ಮ ಮೂಲ ವೃತ್ತಿ ಇತ್ತು, ಮೂಲ ಸಮಾಜದಿಂದ ನಾವೇನು ಬಂದಿದ್ವಿ ಅದನ್ನು ಅವರು ನಿಮಗೆ ಮಾಡಲಿಕ್ಕೆ ಬಿಡಲಿಲ್ಲ. ಅವ್ರು ಎಷ್ಟೇ ಕಷ್ಟಪಟ್ಟು ಅವರ ನಿಮ್ಮನ್ನು ಒಂದು ವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಜನೆಯನ್ನು ಕೊಟ್ಟು ನಿಮ್ಗೆ ಇವತ್ತು ಮುಖ್ಯವಾಹಿನಿಗೆ ಎಲ್ಲರಲ್ಲಿ ಒಂದಾಗಲಿ ಅಂತ ಹೇಳಿ ಎಲ್ಲರ ಜೊತೆ ಒಂದುಗೂಡಿ ನೀವು ಬೆಳೀಲಿ, ಸಮಾಜಕ್ಕೆ ಒಬ್ಬರು ಒಳ್ಳೆಯ ಪ್ರಜೆ ಆಗಲಿ ಅನ್ನೋ ಒಂದು ಮಹತ್ವದ ಉದ್ದೇಶನ ಇಟ್ಕೊಂಡು ನಿಮಗೆ ಬೆಳೆಸಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಎಲ್ಲರೂ ಹೇಳಿದರು, ಈಗ ಒಬ್ಬರು 90 ಅಬೋವ್ ಮಾಡಿದ್ದಾರೆ, ಮತ್ತೊಬ್ಬರು ಹುಡುಗಿ ಸ್ಟೇಟಿಗೆ 4th ಬಂದಿದ್ದಾಳೆ ಅಂತ ಹೇಳಿ. ಬಟ್ ಇನ್ನು ಉಳಿದ ಎಲ್ಲರಿಗೂ ಯಾರೂ ಕಡಿಮೆ ಅಂತ ಅನ್ನಂಗಿಲ್ಲ, ಯಾರೂ ಹೆಚ್ಚನ್ನಂಗಿಲ್ಲ. ಎಲ್ಲರೂ ನೀವು ಏನು ಅವರಿಗೆ ಕಲೀಲಿಕ್ಕೆ ನೀವು ಒಂದು ವೇದಿಕೆಯನ್ನು ಕಲ್ಪಿಸಿದಿರಿ, ಅದಕ್ಕೆ ನಿಜವಾಗ್ಲೂ ಶ್ಲಾಘನೀಯ. ನಮ್ಮ ಕಡೆಯಿಂದ ಒಂದು ತುಂಬು ಹೃದಯದ ಎಲ್ಲ ಪಾಲಕರಿಗೆ ಧನ್ಯವಾದಗಳು. ನಾನು ಸಣ್ಣವಳಿದ್ದಾಗ ಹಳ್ಳಿಯೊಳಗೆಲ್ಲ ಹೋದಾಗ ನೀವೆಲ್ಲ ಬೆಳಗ್ಗೆ ಮನೆಗೆ ಬರ್ತಿದ್ರಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ನೀವು ಒಂದು ಶಾಪ್ ಮಾಡಿದ್ರಿ, ಎಲ್ಲರೂ ನಿಮ್ಮ ಶಾಪಿಗೆ ಬರಾಕತ್ರು. ಸೊ ಅಂದ್ರೆ ಅದರ ಉದ್ದೇಶ ಏನಂತಂದ್ರೆ, ಈಗ ಹೊರದೇಶದೊಳಗೆ ನೋಡ್ರಿ ಎಲ್ಲೂ ಕೆಲಸ ಮಾಡ್ಲಿಕ್ಕೆ ಜನಗಳೇ ಸಿಗ್ತಾ ಇಲ್ಲ. ಈಗ ಆದರೆ ನಮ್ಮ ದೇಶದಲ್ಲಿ ಕೆಲಸ ಕೊಡ್ಬೇಕಂತಂದ್ರೆ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ, ಯಾವುದೋ ಸಣ್ಣದಂತ ತಿಳಿಬಾರ್ದು, ದೊಡ್ಡದಂತ ತಿಳಿಬಾರ್ದು, ಯಾವುದೇ ಕೆಲಸ ಇರಲಿ ನೀವು ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದೀರಿ. ಆಮೇಲೆ ಈಗಿನ ಮಕ್ಕಳಿಗೆ ಹೇಳ್ತೇನೆ, ನಮ್ಮ ತಂದೆ ತಾಯಿ ಒಂದು ಕ್ಷೌರಿಕರಾಗಿದ್ರು ಅಥವಾ ಒಂದು ಮೂಲ ವೃತ್ತಿಯಲ್ಲಿದ್ರು ಅಂತ ಹೇಳ್ತಾನೆ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಯಾಕಂತಂದ್ರೆ ದಿನ ಬೆಳಗ್ಗೆ ಅವ್ರು ನಮ್ಮನೆಗೆ ಬರಲಿಲ್ಲ, ಅವರು ನಾವು ಅವ್ರ ಕಡೆ ಹೋಗಲಿಲ್ಲ ಅಂದ್ರೆ ನಾವು ಇಷ್ಟು ಚೆಂದಾಗಿ ಕಾಣ್ತಿದ್ದಿಲ್ಲ. ಯಾರು ಇಷ್ಟಿಷ್ಟು ಉದ್ದುದ ಕೂದಲ ಬಿಟ್ಕೊಂಡು, ಇಷ್ಟಿಷ್ಟು ಉದ್ದ ಗಡ್ಡ ಬಿಟ್ಕೊಂಡು ನಾವು ಎಲ್ಲ ಒಂದು ಕಾಡು ಜನರ ಗತೆ ಕಾಣ್ತಿದ್ವಿ. ಹಾಗಾಗಿ ಯಾವುದೇ ಒಂದು ಜಾತಿ ಧರ್ಮ ಇರಲಿ ಅಥವಾ ಯಾವುದೇ ಒಂದು ಉದ್ಯೋಗ ಇರಲಿ, ಅದಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕು ಮತ್ತು ಗೌರವವನ್ನು ಕೊಡಬೇಕು ಅನ್ನೋದು ನನ್ನ ವಿಚಾರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅತಿ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ನಮ್ಮ ಸಂಗಮೇಶ್ ಅಣ್ಣನವರು ಮತ್ತು ಚಿಕ್ಕಬೆಳಗ್ಗೆ ಅಣ್ಣವರು ಭಾಳ ಸಾರಿ ಫೋನ್ ಮಾಡಿದರು ನನಗೆ, ಮೇಡಮ್ ನೀವು ಬರ್ತಿರಿಲ್ಲ ಕಾರ್ಯಕ್ರಮಕ್ಕೆ. ಆಮೇಲೆ ಬಂದಮೇಲೆ ಅಂದರು ನೀವು ಇರಬೇಕ್ರಿ ಕೊನೆ ತನಕನೂ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಯಾರ ಕಾರ್ಯಕ್ರಮನೂ ಎಲ್ಲನೂ ಮುಗಿಸಿ ನಾನು ಲೇಟಾಗಿ ಕಾರ್ಯಕ್ರಮಕ್ಕೆ ಬಂದೇನಿ, ನಾನು ಕಾರ್ಯಕ್ರಮ ಮುಗಿಸಿ ಹೋಗ್ತೇನೆ ಅಂತೇಳಿ. ಯಾಕಂದರೆ ಇವರು ಎಲ್ಲರೂ ನಾನು ಈ ಸ್ಥಾನಕ್ಕೆ ಬಂದು ನಿಲ್ಲಬೇಕಂತಂದ್ರೆ ಅದು ಫಸ್ಟ್ ಟೈಮ್ ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ ಮೊದಲನೇ ಬಾರಿಯಲ್ಲೇ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ಅತ್ಯುನ್ನತ ಹುದ್ದೆ, ಅದು ಅತ್ಯುನ್ನತ ಒಂದು ಸ್ಥಾನಮಾನ, ಅದನ್ನು ನಾನು ಕಲ್ಪಿಸ್ಕೊಡ್ಲಿಕ್ಕೆ ಇಲ್ಲಿ ಮತ್ತು ನೀವು ಎಲ್ಲರೂ ನಮ್ಗೆ ಒಂದು ಪರೋಕ್ಷವಾಗಿ ನೀವು ನಮ್ಗೆಲ್ಲರಿಗೂ ನೀವು ನಮ್ಮ ಬೆನ್ನೆಲುಬಾಗಿ ನಿಂತೀರಿ. ಆ ಕಾರಣಕ್ಕೆ ನಾನು ಯಾವಾಗಲೂ ಚಿರಋಣಿ ಇರ್ತೇನೆ. ಮತ್ತು ನಿಮ್ಮ ಸಮಾಜದ ಏನೇ ಕೆಲಸ ಕಾರ್ಯಗಳಿರಲಿ, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ ನಾನು ಯಾವಾಗಲೂ ನಿಮ್ಮ ಸಮಾಜ ಜೊತೆ ಇರ್ತೇನೆ. ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಏನೋ ಒಂದು ಕೆಲಸ ಇದ್ರೂ ನಾನು ನನ್ನ ಹಂತದೊಳಗೆ ಮಾಡುವಂಥ ಶಕ್ತಿ ನನಗೆ ದೇವರು ಕೊಟ್ಟಾಗ ನಾನು ಮಾಡಲಿಕ್ಕೆ ಸಿದ್ಧರಿರ್ತೇನೆ ಅಂತ ಹೇಳಿ, ನಾನು ಯಾವಾಗಲೂ ನಿಮ್ಮ ಕಷ್ಟ ಸುಖದಲ್ಲಿ ಜೊತೆ ಇರ್ತೇನೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಇವತ್ತು ಇಸ್ರೇಲ್ ಯುದ್ಧ ಆಗ್ತಾ ಇದೆ, ಎಲ್ಲರಿಗೂ ಅಚ್ಚರಿ ಆಗ್ತದೆ. ಇಸ್ರೇಲ್ ಯುದ್ಧ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಗಮನವನ್ನು ಹರಿಸ್ಬೇಕು. ಯಾಕಂದರೆ ಗಮನವನ್ನು ಹರಿಸ್ಬೇಕು ಅಂತಂದರೆ, ಇಸ್ರೇಲ್ ಅನ್ನುವಂಥ ಒಂದು ಪುಟ್ಟ ದೇಶ 800ನೇ ಶತಮಾನದಲ್ಲಿ ಯಹೂದಿ ಧರ್ಮ ಅಳೆದು ಹೋಗ್ತಾ ಇತ್ತು. ಆ ಯಹೂದಿ ಧರ್ಮ ಅಳೆದು ಹೋಗುವಂಥ ಸಂದರ್ಭದಲ್ಲಿ
ಪರ್ಷಿಯನ್ ಅನ್ನುವಂಥ ಇರಾನ್ ದೇಶದಿಂದ ಅದು ಭಾರತ ದೇಶಕ್ಕೆ ಬಂದು ಆ ಭಾರತ ದೇಶದಲ್ಲಿ ತನ್ನ ಧರ್ಮದ ರಕ್ಷಣೆಗೋಸ್ಕರವಾಗಿ ಬರ್ತದೆ. ಆ ರಕ್ಷಣೆಗೋಸ್ಕರವಾಗಿ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅದು ರಕ್ಷಣೆ ಕೇಳ್ತದೆ. ರಕ್ಷಣೆನ ಕೇಳಿದಾಗ ನಮ್ಮಲ್ಲಿಯ ರಾಜ ಹೇಳ್ತಾನೆ, ಒಂದು ಹಾಲಿನ ತಂಬಿಗೆಯನ್ನು ತಂದು ಆತನ ಆ ಏನು ಯಹೂದಿಯ ಗುರುವಿನ ಮುಂದೆ ಇಡ್ತಾನೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಭಾಳ ಜನ ಇದ್ದಾರೆ, ನಿಮಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಅನ್ನುವಂಥ ಒಂದು ಉದ್ದೇಶ. ಆವಾಗ ಆ ಯಹೂದಿಯನರ ಧರ್ಮಗುರು ಭಾಳ ಒಂದು ಜ್ಞಾನನಿರ್ತಾನೆ. ಆತ ಹೇಳ್ತಾನೆ, ಅದರಲ್ಲಿ ಸಕ್ಕರೆಯನ್ನು ಹಾಕ್ತಾನೆ. ಸಕ್ಕರೆ ಹಾಕಿದಾಗ ಅದು ಏನಾಗೋದಿಲ್ಲ, ತುಳುಕೋದಿಲ್ಲ ಮತ್ತು ಅದು ತಂಬಿಗೆಯಿಂದ ಬೀಳೋದಿಲ್ಲ. ಹಾಗೆ ನಿಮ್ಮ ದೇಶದ ಜನರ ಜೊತೆ ನಾನು ಕೂಡ ಬೆರಿತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಮಾತನ್ನು ಹೇಳಿದಾಗ ಆಯಿತು, ಇದು ಧರ್ಮ ನಮಗೆ ಯಾವುದೇ ಒಂದು ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನಮ್ಮ ದೇಶದಲ್ಲಿ ಇವತ್ತು ವಾಸವಾಯಿತು. ನಮ್ಮ ದೇಶ ಆ ದೇಶವನ್ನು ಸ್ವತಂತ್ರಗೊಳಿಸುವಲ್ಲಿ ಒಳ್ಳೆಯ ಒಂದು ಅವಕಾಶವನ್ನು ಕೊಡ್ತು. ಇದು ನಾನು ಯಾಕೆ ಹೇಳಿದೆ ಅಂತಂದರೆ, ಧರ್ಮವನ್ನು ಯಾರು ರಕ್ಷಣೆಯನ್ನು ಮಾಡ್ತಾರೋ, ಧರ್ಮವನ್ನು ಯಾರು ಆಲಂಗಿಸಿಕೊಳ್ತಾರೋ, ಧರ್ಮದ ಬಗ್ಗೆ ಅಭಿಮಾನವಂತರೋ, ಆವಾಗ ನಮ್ಮಲ್ಲಿ ಒಂದು ಅತ್ಯದ್ಭುತವಾದ ಶಕ್ತಿ ಸೃಷ್ಟಿ ಆಗ್ತದೆ ಅನ್ನುವಂಥ ಮಾತಕ್ಕಾಗಿ ಈ ಮಾತನ್ನು ನಾನು ಹೇಳ್ತೇನೆ. ಹಾಗೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10-12 ಲಕ್ಷ ಇದೆ ಅಂತ ಹೇಳಿ, ಸಣ್ಣ ಸಮಾಜ ಅಂತ ಹೇಳಿ ನಿರ್ಲಕ್ಷ್ಯತೆ ಮಾಡತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತೇನು ಕೂಡಿರ್ತಕ್ಕಂಥ ಒಗ್ಗಟ್ಟು, ಈ ಶಕ್ತಿ ಅತ್ಯಂತ ಪ್ರಬಲವಾಗಬೇಕು, ಶಕ್ತಿ ಕೇಂದ್ರಿತವಾಗಬೇಕು. ನಿಮಗೆ ಇವತ್ತು ನಾನು ಇಸ್ರೇಲಿಯನ್ಸ್ ಯಹೂದಿಯನ್ಸ್ ಯಾರು ಅಂತ ನಿಮಗೆ ನಾನು ಹೇಳಬೇಕು ಅಂತ ಬಯಸಿದರೆ, ದೇಶದಲ್ಲಿ ಕೇವಲ 58,000 ಜನಸಂಖ್ಯೆ ಇರುವಂಥ ಒಂದು ಸಮಾಜ ಇವತ್ತು ಟಾಟಾ ಮತ್ತು ಬಜಾಜ್, ಅಜಿತ್ ಪ್ರೇಮ್ಜಿ ಇಂಥ ದೊಡ್ಡ ದೊಡ್ಡ ಉದ್ಯಮಿಗಳು. ಹಾಗೆ ನಾವು ನೀವೆಲ್ಲರೂ ಕೂಡ ಹಡಪದ ಸಮಾಜದಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲರೂ ಅಷ್ಟೊಂದು ಶಕ್ತಿಯುತವಾಗಿ ಬೆಳೆದಾಗ ಈ ಸಮಾಜವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನುವಂಥ ಆಶಯ ನನ್ನದು. ಅದಕ್ಕಾಗಿ ನಾನು ತಮಗೆ ಇಸ್ರೇಲಿಯನ್ಸ್ ಒಂದು ಉದಾಹರಣೆ ಕೊಟ್ಟಿದೆ. ಇನ್ನೊಂದು, ಒಂದು ದೇಶದ ಸಂಸ್ಕೃತಿ ಹಾಳಾದರೆ, ಒಂದು ದೇಶ ಹಾಳಾಗಿ ಹೊರಡುವಂಥ ಸಂದರ್ಭದಲ್ಲಿ ಪುನರ್ಜೀವನವು ಆಗಬೇಕು ಅಂತ ಅನ್ನೋದಾದರೆ, ಅದು ಪುನರ್ಜೀವನ ಯಾವಾಗ ಅಲ್ಲಿ ಧಾರ್ಮಿಕತೆ ಬಂದಾಗ ಮಾತ್ರ ಆ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗ್ತದೆ. ಧಾರ್ಮಿಕತೆ ಇಲ್ಲದೆ ಹೋದರೆ ಅಲ್ಲಿ ಅಭಿವೃದ್ಧಿ ಖಂಡಿತ ಆಗೋದಿಲ್ಲ. ನಾವು ಯುರೋಪಿಯನ್ ಇತಿಹಾಸವನ್ನು ನೋಡ್ಬೋದು, ಭಾರತದ ಇತಿಹಾಸವನ್ನು ನೋಡೋದು, ಯಾವುದೇ ದೇಶದ ಇತಿಹಾಸದ ಚರಿತ್ರೆಗಳನ್ನು ನೋಡಿದಾಗ ಆ ದೇಶದಲ್ಲಿ ಅರ್ಧಪತನವಾಗುವಂಥ ಸಂದರ್ಭ, ಸಾಮಾಜಿಕ ವ್ಯವಸ್ಥೆ ಅರ್ಧಪತನವಾಗುವಂಥ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಮೇಧಾವಿಗಳು ಆ ದೇಶದ ಒಂದು ಪುನರುದ್ಧಾನಕ್ಕೆ ಪಣ ತೊಟ್ಟು ನಿಂತರು. ನಮ್ಮಲ್ಲಿ ನಿಮಗೆ ಹೇಳಬೇಕಂದ್ರೆ ರಾಜಾ ರಾಮಮೋಹನ್ ರಾಯ್ ಇರಬಹುದು, ದಯಾನಂದ ಸರಸ್ವತಿ ಇರಬಹುದು, ವಿವೇಕಾನಂದ ಇರ್ಬೋದು, ತತ್ವಜ್ಞಾನಿಗಳು ಇರ್ಬೋದು, ಅರಿಸ್ಟಾಟಲ್, ಕನ್ಫ್ಯೂಷಸ್, ಹೀಗೆ ಹಲವಾರು ಧಾರ್ಮಿಕ ನಾಯಕರುಗಳು ಸಿಗ್ತಾರೆ. ಅದೇ ರೀತಿಯಾಗಿ ನಮಗೆ ಹಡಪದ ಅಪ್ಪಣ್ಣ ಸಿಕ್ಕಿರುವುದು ನಮ್ಮೆಲ್ಲರ ಸುದೈವ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ತಂಗಡಿಗೆಯ ಶ್ರೀಮಠದಲ್ಲಿ ನಮ್ಮ ಬಸವಪ್ರಿಯ ಹಡಪದ ಅಪ್ಪಣ್ಣ ಸ್ವಾಮೀಜಿಯವರು ಕೂಡ ಹರಿದು ಹಂಚು ಹೋಗಿರುವಂಥ ನಮ್ಮ ಸಮಾಜವನ್ನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಒಗ್ಗೂಡಿಸಿ ನಿಮ್ಮೆಲ್ಲರನ್ನ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಈ ನಮ್ಮ ಸಮಸ್ತ ಸಮಾಜದ ಪರವಾಗಿ ನಮ್ಮಿಂದ ಕಣ್ಮರೆಯಾಗಿರುವಂಥ ಬಸವಪ್ರಿಯ ಅಪ್ಪಣ್ಣ ಸ್ವಾಮೀಜಿಯವರ ಆತ್ಮಕ್ಕೆ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತೇನೆ. ದಲಿತನೆಂಬ ಭಾವ, ನಾನೊಬ್ಬ ದಲಿತನೆಂದು ಹಮ್ಮನಿಂದ ಹೇಳಿದರೆ ದಲಿತ ಸಂಘಟನೆಗಳು ಅದನ್ನು ರಕ್ಷಣೆಗೆ ಹೋಗ್ತವೆ. ಆದರೆ ನಾನೊಬ್ಬ ಹಡಪದನೆಂದರೆ ಸಮಾಜದಲ್ಲಿ ಆತನನ್ನು ನೋಡುವವರು ಯಾರಿಲ್ಲ, ಆತನ ರಕ್ಷಣೆಗೆ ಬರುವವರು ಯಾರಿಲ್ಲ. ಈ ದಿಸೆಯಿಂದ ಎಲ್ಲರೂ ಹಡಪದನೆಂಬ ಹೇಳುವ ಸ್ವಾಭಿಮಾನ ಇದ್ದರೂ ಕೂಡ ಸಮಾಜದ ಅಂಜಿಕೆಯಿಂದ ಅವರು ನಾನು ಹಡಪದನಲ್ಲ ಅನ್ನುವಂಥ ಭಾವನೆಯನ್ನು ತೊಳೆದು ದೂರ ಇದ್ದರು. ಆದರೆ ಸುದೈವ ಇವತ್ತು ನಮ್ಮ ಇಲ್ಲಿ ಬಹುತೇಕ 50% ನೌಕರರು ಬಂದಿದ್ದಾರೆ. ಅದು ನನಗೆ ಸಂತೋಷ. ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಮಗೆ ಒಂದು ದೊಡ್ಡ ಅವ್ಯವಸ್ಥೆ ಮೇಡಮ್. ಏನಂತಂದರೆ ನಮ್ಮ ಪ್ರವರ್ಗ 2 ಸಿಕ್ಕರೂ ಕೂಡ ನಮ್ಮಲ್ಲಿ ಪ್ರವರ್ಗ ಎಲ್ಲರೂ ಬಹುತೇಕ ಹಿಂದಿನಿಂದ ನಾವು ಹಿಂದೂ ಲಿಂಗಾಯತ ಎಂದು ಬಯಸಿದರ ಪ್ರಯುಕ್ತ ನಾವು GMದಲ್ಲೇ ನಾವು ಫೈಟ್ ಮಾಡಬೇಕಾಗಿತ್ತು.
ಶ್ರೀ ಶಿವಶರಣ ಹಡಪದಪ್ಪಣ್ಣ ಜಯಂತ್ಯೋತ್ಸವ 891ನೇ ಜಯಂತ್ಯೋತ್ಸವ ಧಾರವಾಡ ಜಿಲ್ಲೆಯ ಇವತ್ತು ನಮ್ಮ ಸಂಸ್ಕೃತಿ ಭವನದಲ್ಲಿ ಇವತ್ತು ನಡೆದಂಥ ಧಾರವಾಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಇವತ್ತು ನಮ್ಮ ಜಿಲ್ಲೆಯ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆದಂಥ ಮೇಯರವರು ಹಾಗೂ ಪರಮ ಪೂಜ್ಯ ನಮ್ಮ ಮುರುಘಾಮಠ ಶ್ರೀಗಳು ನಮ್ಮ ಸಮಾಜ ಬಗ್ಗೆ ಒಳ್ಳೆಯ ಒಂದು ಹಿತನುಡಿಯನ್ನು ನುಡಿದರು. ಹಾಗೂ ಇವತ್ತು ನಮ್ಮ ಅಪಾರ ಸಮಾಜದ ಜಿಲ್ಲೆಯ ಇರ್ತಕ್ಕಂಥ ನಮ್ಮ 7 ತಾಲೂಕಿನ ಜನ ಬಂದು ಯಶಸ್ವಿಗೊಳಿಸಿದರು. ಈ ಹಡಪದಪ್ಪಣ್ಣ ಅವರ ವಚನಗಳನ್ನು ನಮ್ಮ ಮಕ್ಕಳಲ್ಲಿ ನಾವು ಇನ್ನೂ ರೂಢಿ ಮಾಡಿಕೊಳ್ಬೇಕು ಪ್ರತಿಯೊಂದು ಅಂತ ಹೇಳಿ ಇವತ್ತು ನಮ್ಮ ಹಡಪದ ಸಮಾಜದ ಬಗ್ಗೆ ಇನ್ನೂ ಹೆಚ್ಚಿನ ಇದನ್ನು ಮಾಡ್ಬೇಕಂತ ಹೇಳ್ತಾ ನಮ್ಮ ಮಹಾನಗರ ಪೌರರಿಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈಗ ನಮ್ಮ ಅನಾನುಕೂಲ ಇರತಕ್ಕಂಥ ಸಮುದಾಯ ಭವನವನ್ನು ಅವರ ಗಮನಕ್ಕೆ ತಂದಿರ್ತೇವೆ. ಅವರು ಒಂದು ಆಶ್ವಾಸನೆಯನ್ನು ನೀಡಿರ್ತಾ ಇದೇ ಸಂದರ್ಭದಲ್ಲಿ. ಹಾಗೂ ಇವತ್ತು ನಮ್ಮ ಎಲ್ಲ ಸಮಾಜದವರು ಬಂದು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ನಮ್ಮ ಧಾರವಾಡ ಜಿಲ್ಲೆ ಹಡಪದಪ್ಪನ ಸಮಾಜ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತೇನೆ. ಶ್ರೀ ನಿಜಸುಖಿ ಹಡಪದಪ್ಪಣ್ಣ ಅವರ 890ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಕರ್ನಾಟಕ ಸರ್ಕಾರ ವತಿಯಿಂದ 2018ರಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸಲು ಅನುಮತಿ ಕೊಟ್ಟ ನಂತರ ನಮ್ಮ ಹಡಪದ ಬಾಂಧವರು ಈ ಸಮಾಜದ ಜನರು ಎಲ್ಲರೂ ಕೂಡಲಿಕ್ಕೆ ಒಂದು ಜಾಗ ಆಯಿತು. ಯಾಕಂದ್ರೆ ನಮ್ಮ ಹಡಪದ ಸಮಾಜ ಭಾಳ ಸಣ್ಣ ಸಮಾಜ, ಯಾರೂ ಈ ಸಮಾಜದ ಬಗ್ಗೆ ಕೀಳವಾಗಿ ಅಥವಾ ಏನೋ ಒಂದು ರೀತಿ ನೋಡ್ತಿದ್ರು. ಆದ್ದರಿಂದ 2018ರಲ್ಲಿ ನಮ್ಮ ಸರ್ಕಾರ ವತಿಯಿಂದ ಎಲ್ಲ ಹಿಂದುಳಿದ ಜಳಗದ ಅಂದರೆ ಎಲ್ಲದು ಅಂಬೇಡ್ಕರ್ ಚೌಡಯ್ಯ ಈ ಕೆಲವು ಮಂದಿ ಏನದಾರಲ್ಲ ಶಿವಶರಣರು ಅವರ ಜಯಂತಿ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಏನು ಆದೇಶ ಹೊಂದಿದ್ದೇವೆ. ಅವಾಗ ನಮ್ಮ ಹಡಪದ ಅಪ್ಪಣ್ಣಂದ ಸಮಾಜದವರು ಎಲ್ಲರೂ ಕೂಡಿ ಧಾರವಾಡ ಜಿಲ್ಲೆದ ವತಿಯಿಂದ ಅಂದರೆ ಎಲ್ಲ ತಾಲೂಕು ಜನ ಕೂಡಿ ನಮ್ಮ ಒಂದು ಅತಿ ಉತ್ತಮವಾದ 8 ವರ್ಷ ಆತ ನಾವು ಗೌರ್ಮೆಂಟ್ ಥ್ರೂಯಿಂದ ಮಾಡಾಕತ್ತದ. ಜಿಲ್ಲಾಡಳಿತ ಸಂಸ್ಕೃತಿ ಇದರಿಂದ ನಮ್ಮ ಸಾಳ ಧಾರವಾಡದಾಗ ಒಳ್ಳೆಯ ಒಂದು ಆಲೂರು ವೆಂಕಟೇಶ್ವರ ಇದರೊಳಗೆ ನಮ್ಗೆ ಕೊಟ್ಟು ಪದ್ಧತಿ ಪ್ರಕಾರ ನಮ್ಮ ಮಾಡ್ತಾರೆ. ಎಲ್ಲ ಇದೇ ರೀತಿ ನಮ್ಮ ಹಡಪ ಸಮಾಜದವರು ಯಾವುದನ್ನು ಇದನ್ನು ಮಾಡಲಾರ್ದೇ ಸಮಾಜಕ್ಕೆ ಉದ್ಧಾರಕ್ಕೋಸ್ಕರ ಸಮಾಜದಲ್ಲಿ ಹುಡುಗರು ಹುಡುಗಿಯರು 91% ಆದಂಥವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತೇವೆ. ಇದೇ ರೀತಿ ನಮ್ಮ ಸಮಾಜ ಮುಂದೆ ಬರಬೇಕು. ಈ ಸಮಾಜದಲ್ಲಿ ಎಲ್ಲೆಲ್ಲ ಎಂಥವ್ರು ಅದಾರ ಎಲ್ಲ ಹೆಸರು ಚೇಂಜ್ ಮಾಡ್ಕೊಂಡು ಹೋದಾರ. ನೀವು ಸಮಾಜ ಹಡಪದ ಸಮಾಜ ಅಂತ ಹೇಳಕ್ಕೆ ನಾಚ್ಕೋಬೇಡ್ರಿ. ಯಾಕಂದ್ರೆ ನಾವು ಹಡಪದ ಸಮಾಜದದೇವಿ ಹೇಳಕ್ಕೆ ಯಾಕೆ ನಾಚ್ಕೊತೀರಿ? ನೀವು ಹೇಳದೆ ಹೋದ್ರು ಹೆಣ್ಣು ಗಂಡು ಕೊಡಬೇಕಾದ್ರೆ ನೀವು ಯಾರಂತ ಕೇಳ್ತಾರೆ, ನೀವು ಅವಾಗ ಸಮಾಜದ ಬಗ್ಗೆ ಹೇಳಬೇಕು. ಸಮಾಜ ಬಿಟ್ಟು ನೀವು ಹೇಳೋಕ್ಕಾಗಲ್ಲ. ಹೆಣ್ಣು ಕೊಡು ತೊಗೊಂಡು ಹೊತ್ತಿನಾಗ ನೀವು ನಮ್ಮ ಸಮಾಜದ ಹೇಳ್ತೀರಿ, ಇಂಥ ಫಂಕ್ಷನ್ಗೆ ನೀವು ಬರೋಂಗಿಲ್ಲ. ಯಾಕೆ ನಮ್ಮ ಸಮಾಜದಾಗ ಹೌದನ್ನು ಮನುಷ್ಯರು ಅದಾರ, ಯಾರೂ ಇಲ್ಲ. ಒಂದು 4 ಮಂದಿ ಬಡವರು ಅದಾರ, ದೊಡ್ಡ ದೊಡ್ಡ ಶ್ರೀಮಂತರು ಅದಾರ, ನೌಕರಿ ವ್ಯವಸ್ಥೆ ಅದಾರ. ಅದಕ್ಕೆ ದಯವಿಟ್ಟು ಸಮಾಜಕ್ಕೆ ಬರ್ರಿ, ಸಮಾಜ ಉದ್ಧಾರ ಮಾಡೋಣ. ಹಡಪದ ಅಪ್ಪಣ್ಣಂದು ಒಂದು ಸಭಾಭವನ ಇಲ್ಲ ನಮ್ಮ ಧಾರವಾಡದಾಗ. ಎಲ್ಲ ಕಡೆ ಸಭಾಭವನ ಅದಾವು, ಆದ್ರೆ ಹಡಪದ ಅಪ್ಪಣ್ಣದ ಧಾರವಾಡ ಜಿಲ್ಲೆಯಾಗಿಲ್ಲ. ಧಾರವಾಡ ತಾಲೂಕು ಎಲ್ಲ ಹಳ್ಳಿ ಒಳಗೆ ಎಷ್ಟು ಮಂದಿ ನಮ್ಮ ಹಡಪದ ಬಂಧುಗಳದಿರಿ. ಧಾರವಾಡ ತಾಲೂಕಿನ ಧಾರವಾಡ ಜಿಲ್ಲಾದೊಳಗೆ ಎಲ್ಲ ಮಿನಿಸ್ಟರ್ಗೆ ನಾವು ಎಲ್ಲರಿಗೆ ಬೇಕಾದರದೀವಿ. ಆದ್ದರಿಂದ ನೀವೆಲ್ಲರೂ ಕೂಡಿ ಧಾರವಾಡದಾಗ ಒಂದು ಸಭಾಭವನ ಮಾಡಿ ಅಲ್ಲಿ ಒಂದು ಕಲ್ಯಾಣ ಮಂಟಪದ ಟೈಪ್ ಮಾಡಿ ನಮ್ಮ ಹಡಪದ ಮಂದಿಗೆ ಕಲ್ಯಾಣ ಮಂಟಪ ಕೊಡುವಂಗೆ ಮಾಡಲಿ. ಅದಕ್ಕೆ ನಾವು ಸರ್ಕಾರಕ್ಕೂ ಇದನ್ನು ಮಾಡ್ತೀವಿ. ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ, ಬೆಲ್ಲದವ್ರಿಗೆ ಹೇಳ್ತೀವಿ, ಆಮೇಲೆ ಜೋಶಿಯವ್ರಿಗೆ ಹೇಳ್ತೀವಿ, ಈ ಸಂಘದ ಅಧ್ಯಕ್ಷರಾದ ಈರಣ್ಣ ಬೆಳವಟ್ಟಿಗರು ಹೇಳ್ತೀವಿ, ಸಂಗಮೇಶ್ ಹಡಪದವ್ರಿಗೆ, ಸಂಗಮೇಶ್ ಬುದೇವ್ರಿಗೆ ಹೇಳ್ತೀನಿ. ಎಲ್ಲರಿಗೆ ಹೇಳಿ ಧಾರವಾಡ ಜಿಲ್ಲಾದಲ್ಲಿ ಅದು ಧಾರವಾಡದಲ್ಲಿ ಮತ್ತು ಎಲ್ಲೇ ಒಂದಾಗಲಿ ಒಂದು ಕಲ್ಯಾಣ ಮಂಟಪ ಸಭಾಭವನ ಆತಂದ್ರೆ ಎಲ್ಲ ಮೀಟಿಂಗಿಗೆ ಬರೋಕ್ಕಾಗ್ತದೆ. ಅದಕ್ಕೆ ದಯವಿಟ್ಟು ಇದೇ ರೀತಿ ಇವತ್ತು ಈ ಸಲ ನಾವು ಮೆರವಣಿಗೆ ಮಾಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಮಳೆ ಅಂತಾಗಿಲ್ಲ. ಮಳೆ ಬರಲಿ ಚಳಿ ಬರಲಿ ಏನೇ ಬರಲಿ ಮೆರವಣಿಗೆ ಮಾಡಬೇಕು. ಮುಂದೆ ವರ್ಷ ಮೆರವಣಿಗೆ ಮಾಡ್ತೇವೆ. ಇದೇ ರೀತಿ ಎಲ್ಲ ಜನ ಕೂಡಿಸ್ತೀವಿ. ಎಲ್ಲ ಪ್ರಪಾಕರ ಒಂದು ಸಭಾಭವನ ಮಾಡ್ತೀವಿ. ನಮ್ಮ ಮೇಯರ್ ಬಂದಿದ್ರು, ಅವ್ರು ಹೇಳ್ಯಾರ ನಮ್ಮ ಹಡಪದ ಸಮಾಜದ ಟುವೇದಾಗ ಹಾಕ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಬೇಡಿ ನಾವೊಂದು ಸಭಾಭವನ ಮಾಡಿಕೊಂಡು, ಆದ್ದರಿಂದ ನಮ್ಮ ಸಮಾಜ ಬಾಂಧವರು ಒಕ್ಕಟ್ಟಾಗಿ ಈ ಸಮಾಜಕ್ಕೆ ದುಡಿಬೇಕು. ದುಡಿತೀರಿ ಅಂತ ನನ್ನ ನಂಬಿಕೆ ಇದೆ. ಆದ್ದರಿಂದ ಎಲ್ಲರಿಗೂ ಶಿವಶರಣ ಹಡಪದಪ್ಪಣ್ಣ ಜಯಂತಿಗೆ ಜಯವಾಗಲಿ. ಎಲ್ಲರೂ ಬಂದಂಥ ಈ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ನನ್ನ ವಂದನೆ ಅರ್ಪಿಸುತ್ತಾ ಜೈ ಕರ್ನಾಟಕ. ನಿಜಸುಖಿ ಶಿವಶರಣ ಹಡಪದಪ್ಪಣ್ಣ ಸೇವಾ ಸಂಘ ನವಲಗುಂದ ಇವತ್ತ ಅಪ್ಪಣ್ಣವರ ಹುಟ್ಟಿದ ದಿನದ ಶುಭಾಶಯಗಳು, 190ನೇ ಜಯಂತಿಯ ಶುಭಾಶಯಗಳು. ಹಾಗೂ
ಇವತ್ತು ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಹಿರಣ್ಣ ಬೆಳಿಕಿಟ್ಟೆಯವರು ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿದ್ದಾರೆ, ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ನಮ್ಮ ನೋಲ್ಗುಂದ ಅವರು ಬಂದು ಶುಭ ಹಾರೈಸಿದ್ದೇವೆ. ನೋಲ್ಗುಂದ ತಾಲೂಕು ವತಿಯಿಂದ ಶುಭಾಶಯಗಳು.